ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ದ T20 ಸೀರೀಸ್ ಆಫ್ ಲೆಕ್ಚರ್ ನಂಬರ್ 8. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಏನು ಡಿಸ್ಕಸ್ ಮಾಡಿದ್ವಿ ಒಂದು ಗ್ಲಾನ್ಸ್ ಆಗಿ ನೋಡ್ಕೊಂಬೋಗ್ಬಿಡೋಣ. ಸೊ ನಿನ್ನೆ ನಾವು ಏನ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಪೋಸ್ಟ್ ಮೌರ್ಯನ್ ಎಂಪೈರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಮೌರ್ಯ ಸಾಮ್ರಾಜ್ಯ ಡಿಕ್ಲೈನ್ ಆದ್ಮೇಲೆ ಯಾವ್ಯಾವ ಒಂದು ಡೈನೆಸ್ಟೀಸ್ ಬಂತು, ಎಮರ್ಜಿಂಗ್ ಡೈನೆಸ್ಟೀಸ್ ಯಾವ್ದು ಅಥವಾ ಫಾರಿನ್ ಇನ್ವೆಸ್ಟೆಡ್ ಡೈನೆಸ್ಟೀಸ್ ಯಾವುದು ಅಂತ. ಮೊದಲನೇದಾಗಿ ಸಕ್ಸೆಸಿವ್ ಸ್ಟೇಟ್ ಆಗಿ ನಮ್ಗೆ ಶುಂಗ ಡೈನೆಸ್ಟಿ ಗೊತ್ತು, ಆಮೇಲೆ ಕಣ್ವ ಡೈನೆಸ್ಟಿ ಗೊತ್ತು. ಶುಂಗ ಡೈನೆಸ್ಟಿಯ ಫೌಂಡರ್ ಯಾರು? ಪುಷ್ಯಮಿತ್ರ ಶುಂಗ. ಕಣ್ವ ಡೈನೆಸ್ಟಿಯ ಫೌಂಡರ್ ಯಾರು? ವಸುದೇವ ಅಂತ ನಾವು ಕರಿತೀವಿ. ಓಕೆನಾ. ಈಗ ಇನ್ವೇಷನ್ ಫ್ರಮ್ ಫಾರಿನ್ ಗ್ರೂಪ್ಸ್, ಈಗ ಸೆಂಟ್ರಲ್ ಏಷ್ಯಾ ಇಂದ ಬೇರೆ ಬೇರೆ ಒಂದು ಡೈನಾಸ್ಟೀಸ್ ಅಥವಾ ಒಂದು ಗ್ರೂಪ್ಸ್ ನಮ್ಮ ಭಾರತಕ್ಕೆ ಬಂತು. ಅದ್ರೊಳಗೆ ಫಸ್ಟ್ ಬರೋದು ಯಾರು? ಇಂಡೋ ಗ್ರೀಕ್ಸ್ ಅಂತ ಕರಿತೀವಿ. ಫೇಮಸ್ ರೂಲರ್ ಯಾರು? ಮಿಯಾಂಡರು. ಶಾಕಾಸ್ ಬರ್ತೀವಿ. ಇದು ಐದು ಗ್ರೂಪ್ ಆಗಿ ಡಿವೈಡ್ ಆಗುತ್ತೆ ನಮ್ಮ ಭಾರತದಲ್ಲಿ. ಆಮೇಲೆ ಒಂದು ಗ್ರೂಪ್ 4ನೇ ಶತಮಾನ ಗಂಟನೂ ಆಳುತ್ತೆ. ಅದಾದ್ಮೇಲೆ ಪಾರ್ಥಿಯನ್ ಫೇಮಸ್ ಕಿಂಗ್ ಯಾರು? ಗೊಂಡೋಫೆರಾನ್ಸ್ ಅಂತ ಕರಿತೀವಿ. ಇದೇ ಒಂದು ಪಾರ್ಥಿಯನ್ ಅಥವಾ ಶಾಖಾ ಕಾಲದಲ್ಲಿ ಯಾರು ಬರ್ತಾರೆ? ಸೆಂಟ್ ಥಾಮಸ್ ಅವರು ಭಾರತಕ್ಕೆ ಬರ್ತಾರೆ. ಓಕೆನಾ, ಕ್ರಿಸ್ಟಿಯಾನಿಟಿನ ಸ್ಪ್ರೆಡ್ ಮಾಡಕ್ಕೆ. ಅದಾದ್ಮೇಲೆ ಕುಶಾನರ್ ಫೌಂಡರ್ ಯಾರು? ಕುಜಾಲ ಕಡಫೈಸಿಸ್, ಭೀಮಾ ಕಡಫೈಸಿಸ್ ಮತ್ತೆ ಕುಶಾನ. ಈ ಮೂರು ರೂಲರ್ ಇಂಪಾರ್ಟೆಂಟ್ ಆಗ್ತಾರೆ ಕುಶಾನದಲ್ಲಿ. ಇದಿಷ್ಟು ನಾವು ನಿನ್ನೆ ಪೋಸ್ಟ್ ಮೌರ್ಯನ್ ಎಂಪೈರ್ ಬಗ್ಗೆ ನೋಡಿದ್ವಿ. ಓಕೆನಾ. ಸೊ ಈಗ ಈ ಸಾತವಾಹನನು ನೋಡಿದ್ವಿ, ಒಟ್ಕಟಕ ಡೈನೆಸ್ಟಿನೂ ನೆನ್ನೆ ನೋಡಿದ್ವಿ. ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಆಡ್ತಿರೋದು ಯಾರು? ಇದಿಷ್ಟು ಜನದಲ್ಲಿ ಲಾಸ್ಟ್ ಅಂದ್ರೆ ಆ ಒಂದು ಲಾಸ್ಟ್ ಫೇಸ್ ಅಲ್ಲಿ ರೂಲ್ ಮಾಡ್ತಿದ್ದು ಕುಶಾನ. ಈ ಕುಶಾನರಿಗೆ ಒಬ್ರು ಫಿಡಿಟರಿ ಇದ್ವು, ಅಥವಾ ಅವ್ರ ಕೆಳಗಡೆ ಸ್ವಲ್ಪ ನಮ್ಮ ಭಾರತದ ಒಂದು ರಾಜಗಳು ಅಥವಾ ಮಂತ್ರಿಗಳು ಕೆಲಸ ಮಾಡ್ತಿದ್ರು. ಅವ್ರು ಯಾರು ಅಂತ ಅಂದ್ರೆ ಅವರು ಗುಪ್ತಾ ಡೈನೆಸ್ಟಿನ ಫೌಂಡ್ ಮಾಡ್ತಾರೆ. ಓಕೆನಾ. ಈಗ ಕುಶಾನ ಫಿಡಿಟರೀಸ್ ಆಗಿರ್ತಾರಲ್ಲ, ಫಿಡಿಟರಿ ಅಂದ್ರೆ ಈಗ ಇದು ಒಂದು ಕಿಂಗ್, ಈಗ ಒಂದು ಕಿಂಗ್ ಒಂದು ಜಾಗನ ಅವ್ರದ್ದು ಅಂತ ಅನ್ಕೊಂಡಿರ್ತಾರೆ, ಅದೊಂದು ಟೆರಿಟರಿಲಿ. ಈಗ ಇದೊಂದು ಫುಲ್ ಅವ್ರದ್ದು ಟೆರಿಟರಿ ಅಂದ್ರೆ ಒಂದು ಭಾಗ ಒಬ್ಬಂಗೆ ವಹಿಸಿರ್ತಾರೆ. ಓಕೆನಾ. ಅಲ್ಲಿರೋಂಥ ಒಂದು ಮಂತ್ರಿಗೆ ಅಥವಾ ನೀನ್ ನೋಡ್ಕೊ ಇದನ್ನ ಅಂತ ಹೇಳ್ಸಿರ್ತಾರೆ. ಅವರು ಫಿಡಿಟರಿಯಾಗಿ ವರ್ಕ್ ಮಾಡ್ತಿರ್ತಾರೆ. ಸರಿನಾ, ರಾಜಂಗೆ. ಈ ಫಿಡಿಟರಿ ಏನ್ ಮಾಡ್ತಾರೆ? ತನ್ನ ಓನ್ ಸಾಮ್ರಾಜ್ಯನೇ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದುವೇ ಗುಪ್ತಾಯರ ಅಂತ ನೋಡ್ತೀವಿ. ಸೊ ವೆಲ್ಕಮ್ ಟು ದ ಟಾಪಿಕ್. ಈ ಒಂದು ವಿಡಿಯೋದಲ್ಲಿ ನಾವು ಮೇನ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ? ಗುಪ್ತರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನಷ್ಟು ಸಾಕಷ್ಟು ಜನಕ್ಕೆ ಇದನ್ನ ಕಳಿಸಿ. ಎಲ್ಲಾ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇದು ಯೂಸ್ ಆಗುತ್ತೆ. ಮತ್ತೆ ಎಲ್ಲಾನು ಫ್ರೀ. ಓಕೆನಾ. ಯಾವುದೇ ತರ ಚಾರ್ಜ್ ಇರಲ್ಲ. ಎಲ್ಲಾ GK ಕ್ಲಾಸಸ್ನು ಫ್ರೀ ವಿತ್ ನೋಟ್ಸ್. ನಿಮ್ಗೆ ಎಲ್ಲೂ ಈ ತರ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ. ಸೊ ದಯವಿಟ್ಟು ಶೇರ್ ಮಾಡಿ. ಓಕೆನಾ. ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ದ ಗುಪ್ತಾ ಎಂಪೈರ್, ಗುಪ್ತಾ ಸಾಮ್ರಾಜ್ಯ ಅಂತ ಕರಿತೀವಿ. ನೋಡಿ, ಗುಪ್ತಾ ಸಾಮ್ರಾಜ್ಯ ಮ್ಯಾಪ್ ನೋಡೋದಾದ್ರೆ ಎಷ್ಟು ಆಳ್ವಿಕೆ ಮಾಡಿದ್ದಾರೆ ಅವರು ಅಂತ, ಎಷ್ಟು ದೊಡ್ಡ ಜಾಗದಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ ಅಂತ. ಈ ಒಂದು ಆಳ್ವಿಕೆ ನಾವು ಮುಂಚೆ ಎಲ್ಲಿ ನೋಡಿದ್ವಿ? ಮೌರ್ಯನ ಎಂಪೈರ್ ಅಲ್ಲಿ ನೋಡಿದ್ವಿ. ಅವರು ಇಷ್ಟು ದೊಡ್ಡ ಟೆರಿಟರಿನ ಕಂಟ್ರೋಲ್ ಮಾಡ್ತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಇಷ್ಟೊಂದು ದೊಡ್ಡ ಟೆರಿಟರಿನ ಕಂಟ್ರೋಲ್ ಮಾಡ್ತಿರೋದು ಯಾರು? ಗುಪ್ತಾ ಎಂಪೈರ್. ಈ ಒಂದು ಸೇಮ್ ಕ್ವಶನ್ UPSC ಕೇಳಿದ್ದಾರೆ. ಓಕೆನಾ. UPSC ಕ್ವಶನ್ ನಮಗೆ ಬೇಡ. ನಮಗೆ ಬೇಕಾಗಿರೋದು ಯಾವುದು? ಸೆಂಟ್ರಲ್ ಗೌರ್ಮೆಂಟ್ SSC, NTPC, IB ಅಥವಾ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಓಕೆನಾ. ಅದಕ್ಕೆ ಏನ್ ಬೇಕು ಅದನ್ನ ಮಾತ್ರ ನಾವು ನೋಡೋಣ. ಈಗ ನೋಡೋದಾದ್ರೆ ಈ ಗುಪ್ತಾ ಎಂಪೈರ್ನ ಯಾಕೆ ಗೋಲ್ಡನ್ ಏಜ್ ಅಂತ ಕರಿತೀವಿ? ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿಂದಾನೇ ಬರೋದು. ಗುಪ್ತಾ ಏಜ್ ನ ಗೋಲ್ಡನ್ ಏಜ್ ಅಥವಾ ಕ್ಲಾಸಿಕಲ್ ಏಜ್ ಅಂತ ಕರಿತೀವಿ. ಯಾಕೆಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಒಂದು ಪೊಲಿಟಿ ಸ್ಟೇಬಲ್ ಆಗಿತ್ತು. ಪೊಲಿಟಿ ಸ್ಟೇಬಲ್ ಆಗಿದ್ರೆ ಏನಾಗುತ್ತೆ? ಎಕಾನಮಿ ಚೆನ್ನಾಗಿರುತ್ತೆ. ಓಕೆನಾ. ಏನಾಗಿರುತ್ತೆ? ಪೊಲಿಟಿ ಸ್ಟೇಬಲ್ ಆಗಿದ್ರೆ ಎಕಾನಮಿ ಚೆನ್ನಾಗಿರುತ್ತೆ. ಎಕಾನಮಿ ಚೆನ್ನಾಗಿದ್ರೇನು? ಸೋಷಲ್ ಸೊಸೈಟಿನೂ ಚೆನ್ನಾಗಿರುತ್ತೆ. ಸೋಷಲ್ ಅಲ್ಲಿ ಏನಾದ್ರು ಗಮನ ವಹಿಸ್ಬಿಟ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲಾನು ನಾವು ಮಾಡ್ಬೋದು. ಓಕೆನಾ. ಈ ಸೊಸೈಟಿ ಡೆವಲಪ್ ಆಗ್ತಿದ್ರೇನು ನಮ್ಮ ಆರ್ಟ್ ಅಂಡ್ ಕಲ್ಚರು ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ತರನೇ ಸೇಮ್ ನಮ್ಮ ಗುಪ್ತಾ ಏಜ್ ಅಲ್ಲೂ ಅಷ್ಟೇನೆ ಪೊಲಿಟಿ ಸ್ಟೇಬಲ್ ಇತ್ತು, ಎಕಾನಮಿನೂ ಇತ್ತು. ಅದೇ ತರ ಎಲ್ಲಾ ತರದ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಎಲ್ಲಾ ತರ ಒಂದು ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇದನ್ನ ಒಂದು ಗೋಲ್ಡನ್ ಏಜ್ ಅಂತ ನಾವು ಕರಿತೀವಿ. ಸರಿನಾ. ಈಗ ನೆಕ್ಸ್ಟ್ ಈ ಗುಪ್ತಾಯರ ಪೀರಿಯಡ್ ಯಾವಾಗ ಅಂದ್ರೆ 319 to 550 CE. ಎಷ್ಟು? 319 ಅಥವಾ 320 to 545, 543 ಅಂತಾನು ಬರುತ್ತೆ. ನಮ್ಗೆ ಡೇಟ್ ಏನು ಇಂಪಾರ್ಟೆಂಟ್ ಆಗಲ್ಲ. ಇಂಪಾರ್ಟೆಂಟ್ ಏನಂತ ಅಂದ್ರೆ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ ಯಾರು? ಈ ಒಂದು ಫೌಂಡರ್ ಯಾರಂದ್ರೆ ಶ್ರೀಗುಪ್ತಾ ಅಂತ ಕರಿತೀವಿ. ಯಾರು? ಶ್ರೀಗುಪ್ತಾ ಈ ಒಂದು ಡೈನಾಸ್ಟಿಯ ಫೌಂಡರ್ ಆಗಿರ್ತಾರೆ. ಮತ್ತೆ ಇದ್ರ ರಿಯಲ್ ಫೌಂಡರ್ ಯಾರು? ಚಂದ್ರಗುಪ್ತ 1. ಸರಿನಾ. ಈ ಒಂದು ಗುಪ್ತಾ ಎಂಪೈರ್ ನ ಗ್ರೇಟೆಸ್ಟ್ ರೂಲರ್ ಯಾರಪ್ಪ ಅಂತಂದ್ರೆ, ಗುಪ್ತಾ ಡೈನೆಸ್ಟಿಯ ಗ್ರೇಟೆಸ್ಟ್ ರೂಲರ್ ಯಾರು? ಸಮುದ್ರಗುಪ್ತ 1. ನಾನು ಎಲ್ಲಾರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ಇಲ್ಲೊಂದು ಗ್ಲಾನ್ಸ್ ಮಾಡ್ಕೊಳ್ಳಿ. ಗ್ರೇಟೆಸ್ಟ್ ರೂಲರ್ ಯಾರು? ಸಮುದ್ರಗುಪ್ತ. ಮತ್ತೆ ಗ್ರೇಟೆಸ್ಟ್ ಕಲ್ಚರಲ್ ರೂಲರ್ ಯಾರು? ಚಂದ್ರಗುಪ್ತ 2 ಅಂತ ಕರಿತೀವಿ. ಯಾಕೆ ಅವ್ರನ್ನ ಗ್ರೇಟೆಸ್ಟ್ ಕಲ್ಚರಲ್ ರೂಲರ್ ಅಂತ ಕರಿತೀವಿ? ಯಾಕೆ ಅಂತ ಅಂದ್ರೆ ಅವರ ಆಸ್ಥಾನದಲ್ಲಿ ನವರತ್ನಗಳು ಇರ್ತಾರೆ. ಅದನ್ನ ನಾವು ಅವ್ರ ಬಗ್ಗೆ ಬಂದಾಗ ನಾವು ನೋಡೋಣ. ಬಟ್ ಇವ್ರ ಕ್ಯಾಪಿಟಲ್ ಏನಾಗಿರುತ್ತೆ? ಮೊದಲನೇ ಕ್ಯಾಪಿಟಲ್ ಪಾಟಲಿಪುತ್ರ. ನೆಕ್ಸ್ಟ್ ಸೆಕೆಂಡರಿ ಕ್ಯಾಪಿಟಲ್ ಯಾವ್ದಾಗಿರುತ್ತೆ? ಉಜ್ಜಯಿನಿ ಇವರ ಸೆಕೆಂಡರಿ ಕ್ಯಾಪಿಟಲ್.
ಸರಿನಾ. ಮತ್ತೆ ಇವರು ಗೋಲ್ಡ್ ಕಾಯಿನ್ಸ್ ಮುಂಚೆ ಕುಶಾನರು ಗೋಲ್ಡ್ ಕಾಯಿನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದೇ ತರನೇ ಇವರು ಗೋಲ್ಡ್ ಕಾಯಿನ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಶುರು ಮಾಡಿದ್ರು. ನೋಡಿ ಯಾರ್ಯಾವ ತರ ಮಾಡ್ತಾರೆ, ಸಮುದ್ರಗುಪ್ತ ಟೈಪ್ ಅಲ್ಲಿ ಅವ್ರು ಆ ಒಂದು ಟೈಮ್ ಅಲ್ಲಿ ನೋಡಿ ಆರ್ಚರಿ ಟೈಪ್ ಆಫ್ ಬಿಲ್ಲು ಬಾಣ ಬಿಡ್ತಿರೋ ಅಂತ ಒಬ್ಬ ಮನುಷ್ಯನ ಅಥವಾ ಅವನ ಇಮೇಜ್ ನಲ್ಲಿ ಇದ್ ಮಾಡಿದ್ದಾರೆ, ಮಿಂಟ್ ಮಾಡಿದ್ದಾರೆ. ಆಮೇಲೆ ಚಂದ್ರಗುಪ್ತ 2 ಅವನ ಕಾಲದಲ್ಲಿ ಬಂದಾಗ ಅವನು ಹಾರ್ಸ್ ಮೇಲೆ ರೈಡ್ ಮಾಡ್ತಿರೋದನ್ನ ಅದನ್ನ ಮಾಡಿದ್ದಾರೆ. ಇದೇ ತರ ಎಷ್ಟೊಂದು ತರಹದ ಗುಪ್ತಾ ಕಾಯಿನ್ಸ್ಗಳು ನಮ್ಮ ಭಾರತದ ಹಿಸ್ಟ್ರಿಯಲ್ಲಿ ಗುಪ್ತಾ ಕಾಯಿನ್ಸ್ ಇರೋಷ್ಟು ಅಷ್ಟೊಂದು ಅದ್ಭುತವಾಗಿ ಯಾವ ಕಾಯಿನ್ಸು ಇಲ್ಲ. ಓಕೆನಾ. ಸೊ ಈಗ ನೆಕ್ಸ್ಟ್, ಈಗ ಲಿಟ್ರರಿ ಸೋರ್ಸಸ್ ಎಲ್ಲಿಂದ ಸಿಗುತ್ತೆ ಗುಪ್ತಾ ಹಿಸ್ಟ್ರಿಗೆ? ಈಗ ಪುರಾಣಗಳಾಗಿರ್ಬೋದು, ವಿಷ್ಣು ಪುರಾಣ, ವಾಯು ಪುರಾಣ, ಮತ್ಸ್ಯ ಪುರಾಣಗಳು, ಇದೆಲ್ಲ ನಮ್ ಗುಪ್ತಾ ಪೀರಿಯಡ್ಗೆ ರೆಫರ್ ಆಗುತ್ತೆ. ಸರಿನಾ. ಅದೊಂದು ಪುರಾಣಗಳು ನೋಡ್ಬೋದು. ಅದಾದ್ಮೇಲೆ ಕಾಳಿದಾಸನ ಕೃತಿಗಳು, ಅಭಿಜನ ಶಾಕುಂತಲ, ರಘುವಂಶ, ಮೇಘದೂತ, ಆಮೇಲೆ ವಿಶಾಖದತ್ತನ ಮುದ್ರ ರಾಕ್ಷಸ. ಓಕೆನಾ. ಮುದ್ರ ರಾಕ್ಷಸ ಆ ಒಂದು ಬುಕ್ಕಲ್ಲೆಲ್ಲ ಈ ಒಂದು ಗುಪ್ತಾ ಎಂಪೈರ್ನ ಹಿಸ್ಟ್ರಿ ನಮ್ಗೆ ತಿಳಿಬಹುದು. ಮತ್ತೆ ಇನ್ನೊಂದು ಫಾರಿನ್ ಸೋರ್ಸಸ್ ಯಾವ್ದಪ್ಪ ಅಂತಂದ್ರೆ ಫಾಯಿಯಾನ್ ಅಂತ ಕರಿತೀವಿ. ಅವನು ಚಂದ್ರಗುಪ್ತ 2 ಟೈಮ್ ಅಲ್ಲಿ ಒಬ್ಬ ಚೈನೀಸ್ ಟ್ರಾವೆಲರ್, ಬುದ್ಧಿಸ್ಟ್ ಟ್ರಾವೆಲರ್, ಚಂದ್ರಗುಪ್ತ 2 ಟೈಮ್ ಅಲ್ಲಿ ಅವನ ಆಸ್ಥಾನಕ್ಕೆ ಬರ್ತಾನೆ. ಯಾರು? ಫಾಹಿಯಾನ್ ಅಂತ ಕರಿತೀವಿ. ಅವನೊಂದು ಬುಕ್ ಬರ್ತಿದ್ದಾನೆ, ಗೋ ಕೋಕಿ ಆರ್ ಫೋ ಕೋಕಿ ಬೈ ಫಾಹಿಯಾನ್ ಅಂತ ಕರಿತೀವಿ. ಏನು? ಗೋ ಕೋಕಿ ಆರ್ ಫೋ ಕೋಕಿ ಬೈ ಫಾಹಿಯಾನ್ ಅಂತ ನಾವು ಕರಿತೀವಿ. ಓಕೆನಾ. ಅವನು ಚಂದ್ರಗುಪ್ತ ಆಸ್ಥಾನದಲ್ಲಿ ಇರ್ತಾನೆ. ಗುಪ್ತಾ ಎಂಪೈರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅವನ ಬುಕ್ ಅಲ್ಲಿ ಬರೆದಿರ್ತಾನೆ. ಅದಾದ್ಮೇಲೆ ಆರ್ಕಿಯಾಲಜಿಕಲ್ ಸೋರ್ಸಸ್ ನೋಡ್ರೆ ಇನ್ಸ್ಕ್ರಿಪ್ಷನ್ ಇಂದ ಸಿಗುತ್ತೆ. ಮತ್ತೆ ಪ್ರಿಯಾಕ್ ಪ್ರಶಸ್ತಿ ಅಂತ ಕರಿತೀವಿ. ಪ್ರಿಯಾಕ್ ಪ್ರಶಸ್ತಿ ಅಂದ್ರೆ ಈ ಒಂದು ಪಿಲ್ಲರ್ ಮೇಲೆ ಎಲ್ಲ ಬರ್ದಿರ್ತಾರೆ, ಅವ್ರು ತನ್ನ ಏನು ಸಾಧನೆ ಮಾಡಿದ್ರಲ್ಲ ಅದನ್ನೆಲ್ಲ ಬರ್ದಿರ್ತಾರೆ. ಸಖತ್ ಇಂಪಾರ್ಟೆಂಟ್, ಜಾಸ್ತಿ ಇದರಿಂದನೇ ಕ್ವಶನ್ಸ್ ಕೇಳೋದು. ಇದೆಲ್ಲಿ ಏನಂತ ಕರೀತಾರೆ? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆನಾ. ಆಮೇಲೆ ಕಾಯಿನ್ಸ್ಗಳ ಬಗ್ಗೆ ಇಂದ್ರೂ ನಮಗೆ ಗುಪ್ತಾಗಳ ಇನ್ಫಾರ್ಮೇಶನ್ ಸಿಗುತ್ತೆ. ಇದಿಷ್ಟು ಲಿಟ್ರರಿ ಸೋರ್ಸಸ್. ನೆಕ್ಸ್ಟ್, ಈಗ ಗುಪ್ತಾ ಎಂಪೈರ್ ಕ್ರೊನಾಲಜಿಕಲ್ ಫ್ಲೋ ನೋಡಿದ್ರೆ ಮೊದಲನೇ ಫೌಂಡರ್ ಯಾರು? ಶ್ರೀಗುಪ್ತ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಘಟೋತ್ಕಚ. ಓಕೆನಾ. ಫಸ್ಟ್ ಸ್ಟೋನ್ ಆದಾಗ ಅವ್ರ ಎಂಪೈರ್ ಇಷ್ಟೇ ಇರುತ್ತೆ. ಬಟ್ ನೆಕ್ಸ್ಟ್ ಬರೋಂಥ ರೂಲರ್ ಏನ್ ಮಾಡ್ತಾರೆ? ಎಂಪೈರ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ಶ್ರೀಗುಪ್ತ, ಆಮೇಲೆ ಘಟೋತ್ಕಚ ಆದ್ಮೇಲೆ ಬರ್ತಾರಲ್ಲ ಅವ್ರು ಯಾರು? ಚಂದ್ರಗುಪ್ತ 1. ಯಾರು? ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತ ಅಂತ ಕರಿತೀವಿ. ಸರಿನಾ. ಅವರು ರಿಯಲ್ ಫೌಂಡರ್ ಆಫ್ ಗುಪ್ತಾ ಎಂಪೈರ್ ಅಂತ ಕರಿತೀವಿ. ಸರಿನಾ. ನಾನಿಲ್ಲಿ ಬ್ರೌನ್ ಕಲರ್ ಅಲ್ಲಿ ಬಾಕ್ಸ್ ಅಲ್ಲಿ ಏನ್ ಮೇಂಟೈನ್ ಹಾಕಿದ್ದೀನಲ್ವಾ ಅದು ಸಖತ್ ಇಂಪಾರ್ಟೆಂಟ್. ಓಕೆನಾ. ಅವ್ರ 3 ಜನದ ಬಗ್ಗೆನೇ ನಮ್ಗೆ ಇಡೀ ಎಕ್ಸಾಮ್ ಅಲ್ಲಿ ಪೂರ್ತಿ ಇವ್ರ 3 ಜನದ ಬಗ್ಗೆನೇ ನಮ್ಗೆ ಕ್ವಶನ್ಸ್ ಕೇಳೋದು. ಅದ್ ಬಿಟ್ರೆ ಇನ್ ಎಕ್ಸಾಮ್ ಅಲ್ಲಿ ಯಾವ್ದೇ ತರ ಇಂಪಾರ್ಟೆಂಟ್ ಇಲ್ಲ. ಅದಕ್ಕೆ ಹೇಳೋದು ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡಿದ್ರೆ ಇಷ್ಟು ಜನ ಎಲ್ಲಾರ್ದು ಓದ್ಬೇಕು. ನೋಡಿ ಇಲ್ಲಿ 8 ಜನ ಇದ್ದಾರೆ. 8 ಜನದಲ್ಲಿ ನಾವು ಓದ್ಬೇಕಾಗಿದೆ ಅದು 3 ಜನದ್ದು. ಸರಿನಾ. ಅದೇ ತರನೇ ಓದ್ಕೊಂಡೋಗಿ ಮತ್ತೆ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಈ ಬಾಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ನಾನು. ನೀವು PPT ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬಿಟ್ಟು PPTನ ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ಓದ್ಕೋಬಹುದು. ಸೊ ಈಗ ಒಂದೊಂದಾಗಿ ಒಬ್ಬೊಬ್ಬರು ರೂರಲ್ನ ನಾವು ನೋಡ್ಕೊಂಡು ಹೋಗೋಣ. ಈಗ ಒರಿಜಿನ್ ಆಫ್ ಗುಪ್ತಾ ಹಿಸ್ಟ್ರಿ ನೋಡಿದ್ವಿ ನಾವು. ಎಲ್ಲಿ ಒರಿಜಿನ್ ಆಯ್ತು, ಯಾವ ಒಂದು ಪ್ಲೇಸ್ ಅಲ್ಲಿ ಒರಿಜಿನ್ ಆಯ್ತು ಅಂದ್ರೆ ಉತ್ತರ ಪ್ರದೇಶ್ ಮತ್ತೆ ಬಿಹಾರ್, ಅಂದ್ರೆ ಮಿಡ್ ಗಂಗಾಟಿಕ್ ವ್ಯಾಲಿ. ಈಸ್ಟರ್ನ್ ಉತ್ತರ ಪ್ರದೇಶ ಅಥವಾ ಬಿಹಾರ್ ಅಂತ ಕರಿತೀವಿ. ಇಲ್ಲಿ ಗ್ಯಾಂಗೆಟಿಕ್ ವ್ಯಾಲಿಯಲ್ಲಿ ಇದು ಒರಿಜಿನ್ ಆಗುತ್ತೆ. ಮತ್ತೆ ಅಲ್ಲಿ ಫೌಂಡರ್ ಯಾರು? ಶ್ರೀಗುಪ್ತ ಇದರ ಫೌಂಡರ್ ಆಗಿರ್ತಾರೆ. ಯಾರು? ಶ್ರೀಗುಪ್ತ. ಆಮೇಲೆ ಇವ್ರಿಗೆ ಒಬ್ಬ ಮಗ ಇರ್ತಾನೆ. ಯಾರು? ಘಟೋತ್ಕಚ ಅಂತ. ಶ್ರೀಗುಪ್ತನ ಮಗ ಯಾರು? ಘಟೋತ್ಕಚ. ಆಮೇಲೆ ಈ ಘಟೋತ್ಕಚ ಏನ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಎಕ್ಸಾಮ್ ಅಲ್ಲೂ ಎಲ್ಲೂ ಕೇಳಲ್ಲ. ಸರಿನಾ. ಇದು ಯಾಕೆ ಈ ಪ್ಲೇಸ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಘಟೋತ್ಕಚ ಏನ್ ಮಾಡ್ತಾನೆ? ಮಗಧ ಗಂಟ ಈ ಒಂದು ಟೆರಿಟರಿನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಈ ಮಗಧ ಯಾಕೆ ಅಷ್ಟೊಂದು ಪವರ್ಫುಲ್? ನಾನು ಮುಂಚೆಯಿಂದನೂ ಹೇಳ್ಕೊಬರ್ತಿದ್ದು ಮಗಧ ಒಂದು ಪವರ್ಫುಲ್ ಪಾಯಿಂಟ್ ಆಗಿತ್ತು. ಯಾಕೆ ಅಂತಂದ್ರೆ ಅಲ್ಲಿ ರಿಚ್ ಐರನ್ ರಿಸೋರ್ಸಸ್ ಇತ್ತು ಮೊದಲನೇದಾಗಿ. ಅದಾದ್ಮೇಲೆ ಮಗಧ ಒಂದು ಸುತ್ತನು ಏನಾಗಿತ್ತು? ಕಾಡುಗಳಿಂದ ಕೂಡಿತ್ತು. ಓಕೆನಾ. ಅಲ್ಲಿ ಎಲಿಫೆಂಟ್ಸು ಸಿಕ್ತಿತ್ತು. ಯುದ್ಧ ಮಾಡಕ್ ಆನೆಗಳು ಬೇಕಿತ್ತಾ? ಆನೆಗಳನ್ನ ಟೇಮ್ ಮಾಡ್ತಿದ್ರ. ಟೇಮ್ ಅಂತ ಅಂದ್ರೆ ಪಳುಕ್ಸೋದು ಅಥವಾ ಟ್ರೈನ್ ಕೊಡೋದು, ಆನೆನ ಪಳುಕ್ಸ್ಬಿಟ್ಟು. ಓಕೆನಾ. ಯುದ್ಧಕ್ಕೆ ಇದ್ ಮಾಡ್ಕೋಬೇಕಾಯ್ತಲ್ವಾ, ಅದನ್ನೆಲ್ಲ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಮಗಧ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಯಾರು? ಘಟೋತ್ಕಚ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾರು? ಚಂದ್ರಗುಪ್ತ 1 ಅಂತ ಕರಿತೀವಿ. ಓಕೆನಾ. ಚಂದ್ರಗುಪ್ತ 1 ಅಂತ ಕರಿತೀವಿ. ಈ ಚಂದ್ರಗುಪ್ತ 1 ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ ಇವರಲ್ಲಿ ಅವನು ಕುಮಾರದೇವಿ ಅಂತ ಒಂದು ಮದ್ವೆ ಆಗ್ತಾನೆ. ಕುಮಾರದೇವಿ ಅನ್ನೋರ್ನ ಮದ್ವೆ ಆಗ್ತಾನೆ. ಅವರು ಯಾವ ಕ್ಲಾನ್ಗೆ ಬಿಲಾಂಗ್ ಆಗ್ತಾರೆ ಅಂತಂದ್ರೆ ಲಿಚ್ಚಿಚಾವಿ ಕ್ಲಾನ್ ಅಂತ ಕರಿತೀವಿ. ಯಾರು? ಲಿಚ್ಚಿಚಾವಿ ಕುಲದವರು ಯಾರು? ಕುಮಾರದೇವಿ 1 ಅಂತ ಕರಿತೀವಿ. ಸರಿನಾ. ಅದಾದ್ಮೇಲೆ ಅವ್ನ ಮದ್ವೆ ಆದ್ಮೇಲೆ ಚಂದ್ರಗುಪ್ತ 1 ಏನ್ ಮಾಡ್ತಾನೆ? ಅವಂದು ಮತ್ತೆ ಅವ್ರ ಹೆಂಡತಿದು ಇರೋಂತ ಒಂದು ಫೋಟೋ ಅಥವಾ ಕಾಯಿನ್ ಮೇಲೆ ಅದನ್ನ ಮಿಂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಓಕೆನಾ. ಕುಮಾರದೇವಿದು ಮತ್ತೆ ಚಂದ್ರಗುಪ್ತ 1 ಅವರಿಬ್ರು ನಿಂತ್ಕೊಂಡಿರೋಂತ ಒಂದು ಸ್ಟ್ಯಾಚ್ಯೂ ತರ ಕಾಯಿನ್ ಮೇಲೆ ಮಿಂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಈಗ ಈ ಮೇಜರ್ ರೂಲರ್ಸ್ ಆಫ್ ಗುಪ್ತಾ ಎಂಪೈರ್ ನೋಡಿ,
ನಾನು ನೋಟ್ಸ್ ಹಾಕಿದ್ದೀನಿ, ಓಕೆನಾ. ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇದು ಹೇಳ್ಕೊಂಡು ಹೋದ್ರೆ ಎಷ್ಟು ತುಂಬಾ ದೊಡ್ಡ ಕಥೆ ಇದೆ ಗುಪ್ತಾ ಎಂಪೈರ್, ಅಷ್ಟು ಚೆನ್ನಾಗೇ ಇದೆ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಇಂಪಾರ್ಟೆಂಟ್ ಏನ್ ಬೇಕು ಅಷ್ಟು ಮಾತ್ರ ನಾನು ಹೇಳ್ತೀನಿ. ಇನ್ನು ನಿಮ್ಗೆ ಓದ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಟೆಲಿಗ್ರಾಮ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಝೂಮ್ ಮಾಡ್ಕೊಂಡು ಓದ್ಕೋಬಹುದು. ಸೊ ನಮ್ಗೆ ಇಂಪಾರ್ಟೆಂಟ್ ಯಾರಪ್ಪ ಅಂತಂದ್ರೆ, ಈಗ ಚಂದ್ರಗುಪ್ತ ಇಂಪಾರ್ಟೆಂಟ್, ಅವನಿಗೆ ಒಂದು ಟೈಟಲ್ ಇತ್ತು, ಏನೋ ಮಹಾರಾಜಾದಿರಾಜ ಅಂತ ಕರಿತೀವಿ, ಏನೋ ಕಿಂಗ್, ಮಹಾರಾಜಾದಿರಾಜ ಅಂದ್ರೆ ಕಿಂಗ್ಸ್ ಆಫ್ ಕಿಂಗ್ಸ್ ಅಂತ ಕರಿತೀವಿ. ಅವ್ನು ಯಾರನ್ನ ಮದ್ವೆ ಆಗಿದ? ಕುಮಾರದೇವಿ. ಯಾರನ್ನ? ಯಾವೊಂದು ಕುಲದವರು? ಲಿಚಿಚಾವಿ ಕುಲದವರು, ಸರಿನಾ. ಆಮೇಲೆ ಇವನ್ ಆದ್ಮೇಲೆ ಚಂದ್ರಗುಪ್ತ ಆದ್ಮೇಲೆ ನೆಕ್ಸ್ಟ್ ಬರೋರು ಯಾರು? ಸಮುದ್ರಗುಪ್ತ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟು ಸಮುದ್ರಗುಪ್ತ, ಎಕ್ಸಾಮ್ ಅಲ್ಲಿ ಇಲ್ಲಿಂದಾನೇ ಡೈರೆಕ್ಟ್ ಕೇಳೋದು. ಸಮುದ್ರಗುಪ್ತ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅವನ್ನ ಸೋಲ್ಸ್ತವ್ರೆ ಯಾರು ಇಲ್ಲ, ಓಕೆನಾ. ಅವನ್ನ ಯುದ್ಧದಲ್ಲಿ ಸೋಲ್ಸ್ತವ್ರೆ ಯಾರು ಇಲ್ಲ. ಅದಕ್ಕೆ V.S. ಸ್ಮಿತ್ ಅವರು ಏನಂತ ಅವ್ನಿಗೆ ಹೆಸರು ಕೊಡ್ತಾರೆ ಅಂತಂದ್ರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾರು? ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮತ್ತೆ ಈ ಸಮುದ್ರಗುಪ್ತನ ಬಗ್ಗೆ ನಾವು ಎಲ್ಲೆಲ್ಲಿ ಓದ್ಬೋದು ಅಂತಂದ್ರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಪ್ರಯಾಗ್ ಪ್ರಶಸ್ತಿ ಅಂತ ಕರಿತೀವಿ. ಆ ಪ್ರಯಾಗ್ ಪ್ರಶಸ್ತಿನ ಯಾರು ಬರ್ದಿರ್ತಾರೆ ಅಂತಂದ್ರೆ, ಆ ಇನ್ಸ್ಕ್ರಿಪ್ಷನ್ ಯಾರು ಬರ್ತಿರ್ತಾರೆ ಅಂದ್ರೆ ಸಮುದ್ರಗುಪ್ತನ ಕೋರ್ಟ್ ಪೊಯೆಟ್, ಓಕೆನಾ. ಸಮುದ್ರಗುಪ್ತನ ಕೋರ್ಟ್ ಪೊಯೆಟ್ ಯಾರು? ರವಿಕೀರ್ತಿ. ಸೊ ಯಾರು? ಹರಿಸೇನ. ರವಿಕೀರ್ತಿ ಅಲ್ಲ, ಹರಿಸೇನ ಅವರು ಬರ್ದಿರ್ತಾರೆ, ಓಕೆನಾ. ಆಮೇಲೆ ಈಗ ನಾರ್ತ್ ಹೋಗ್ಬಿಟ್ಟು ಯುದ್ಧ ಮಾಡ್ತಾನೆ, ಉತ್ತರದಲ್ಲಿ ಹೋಗ್ಬಿಟ್ಟು ಯುದ್ಧ ಮಾಡ್ತಾನೆ ಯಾರು? ಸಮುದ್ರಗುಪ್ತ. ಅಲ್ಲಿ ಯಾರೋ ಅವನ್ನ ಸೋಲ್ಸಕ್ಕಾಗಲ್ಲ, 9 ರಾಜಗಳನ್ನ ಸೋಲ್ಸ್ತಾನೆ. ಅವಾಗ ಅವನಿಗೆ ಒಂದು ಟೈಟಲ್ ಕೊಡ್ತಾರೆ, ಏನು? ಆರ್ಯವರ್ತ ಅಂತ ಕೊಡ್ತಾರೆ. ಈಗ ಸೌತ್ಗೆ ಬರ್ತಾನೆ ಅಂದ್ರೆ ದಕ್ಷಿಣಕ್ಕೆ ಬಂದು 12 ರಾಜನ ಸೋಲ್ಸ್ತಾನೆ, ಅಲ್ಲೂ ಒಂದು ಟೈಟಲ್ ಕೊಡ್ತಾರೆ, ದಕ್ಷಿಣ ಪಾತ ಅಂತ ಕರೀತಾರೆ, ದಕ್ಷಿಣ ಪಾತೇಶ್ವರ ಅಂತಾನು ನಾವು ಅವ್ರನ್ನ ಕರಿತೀವಿ, ಓಕೆನಾ. ಅವರು ಅಶ್ವಮೇಧ ಯಾಗ ಎಲ್ಲನೂ ಪರ್ಫಾರ್ಮ್ ಮಾಡಿರ್ತಾರೆ. ಇವ್ರಿಗೆ ಇಂಪಾರ್ಟೆಂಟ್ ಟೈಟಲ್ಸ್ ಇರ್ತಾರೆ. ಈ ಟೈಟಲ್ಸ್ ಮೇಲೆ ನಮ್ಗೆ ಕ್ವಶನ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಬಿರುದುಗಳು ಏನು ಅಂತಂದ್ರೆ, ಅವ್ರನ್ನ ಕವಿರಾಜ ಅಂತ ಕರೀತಾರೆ. ಏನಂತ ಕರೀತಾರೆ? ಕವಿರಾಜ ಅಂತ ಕರೀತಾರೆ. ಅದಾದ್ಮೇಲೆ ಪರಂಭಗವತ ಅಂತ ಕರೀತಾರೆ. ಸರ್ವರಾಜ ಒಚ್ಚೇತರ ಅಂತ ಕರೀತಾರೆ. ಸರ್ವರಾಜ ಒಚ್ಚೇತರ ಅಂತಂದ್ರೆ ಅಪ್ರೂಟರ್ ಆಫ್ ಆಲ್ ದ ಕಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಎಲ್ಲರನ್ನು ಗೆದ್ದಂತ ಒಂದು ಶೂರ ವೀರ ಯಾರು? ಸಮುದ್ರಗುಪ್ತ ಮೌರ್ಯ, ಓಕೆನಾ. ಈಗ ಸಮುದ್ರಗುಪ್ತ ಅದಾದ್ಮೇಲೆ ಈಗ ಕಾಯಿನ್ಸ್. ಈಗ ಇಂಪಾರ್ಟೆಂಟ್ ಏನಂತಂದ್ರೆ ಕಾಯಿನ್ಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಸಮುದ್ರಗುಪ್ತನ ಕಾಯಿನ್ಸ್ ಮೇಲೆ ಇಂಪಾರ್ಟೆಂಟ್ ಯಾಕೆ ಕೇಳ್ತಾರೆ ಅಂತಂದ್ರೆ, ತನ್ನ ಕಾಯಿನ್ ಮೇಲೆ ತಾನು ವೀಣೆನ ನುಡಿಸ್ತಿರೋಂತ ಒಂದು ಚಿತ್ರ ಕಾಯಿನ್ ಮೇಲೆ ಮಿಂಟ್ ಮಾಡಿರ್ತಾರೆ, ಓಕೆನಾ. ಅಂದ್ರೆ ಸಮುದ್ರಗುಪ್ತ ವೀಣೆನ ನುಡಿಸ್ತಿದ್ದ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಆ ಕಾಯಿನ್ ಇಂದ, ಓಕೆನಾ. ಸೊ ಇದಿಷ್ಟು ಸಮುದ್ರಗುಪ್ತನ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದ್ರು ಚಂದ್ರಗುಪ್ತ 2, ಆಮೇಲೆ ಕುಮಾರಗುಪ್ತ, ಸ್ಕಂದಗುಪ್ತ. ನಾನು ಮುಂಚೆ ಹೇಳ್ತೀನಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅವರು ಅಂತ. ಸೊ ಇಲ್ಲಿ ಒಂದು ನೋಟ್ಸ್ ಕೊಟ್ಟಿದ್ದೀನಿ, ನೀವು ಆರಾಮಾಗಿ ಓದ್ಕೋಬಹುದು, ಓಕೆನಾ. ನಾನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಏನ್ ಬೇಕೋ ಅದನ್ನ ಮಾತ್ರ ನಾನು ಜಾಸ್ತಿ ತಗೊಂತಿದ್ದೀನಿ. ಈಗ ಇವ್ರ ಅಡ್ಮಿನಿಸ್ಟ್ರೇಟಿವ್ ಹೈರಾರ್ಕಿ ಇಲ್ಲಿ ನೆನ್ಪಿಟ್ಕೊಳ್ಳಿ. ಇವರಿಬ್ರದ್ದು ಅಷ್ಟೇ ನಾನು ಡಿಸ್ಕಸ್ ಮಾಡಿರೋದು. ಇನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ, ಓಕೆನಾ. ಇದೊಂದು ಸ್ವಲ್ಪ ಗ್ಯಾಪ್ ಇರ್ಲಿ, ನಾನು ಹೇಳ್ತೀನಿ ಯಾಕೆ ಅಂತ. ಈಗ ಅಡ್ಮಿನಿಸ್ಟ್ರೇಟಿವ್ ಹಯಾಚಿ ನೋಡೋದಾದ್ರೆ ಗುಪ್ತಾ ಅವರು ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಇವಾಗ ನಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗೆ? ಸೆಂಟ್ರಲ್ ಗೌರ್ಮೆಂಟ್ ಐತೆ, ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಐತೆ, ಆಮೇಲೆ ಏನಾಯ್ತು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಐತೆ. 3 ತರ ಗೌರ್ಮೆಂಟ್ ಐತಲ್ವಾ. ಅಂದ್ರೆ ಒಂದೇ ಗೌರ್ಮೆಂಟ್ 3 ಲೆವೆಲ್ ಅಲ್ಲಿ ಇದೆ ಅಲ್ವಾ. ಅದೇ ತರನೇ ಗುಪ್ತಾ ಅವ್ರು ಹೆಂಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು? ಫಸ್ಟ್ ಕಿಂಗ್ ಅಂತ ಕರಿತೀವಿ, ಮಹಾರಾಜಾದಿರಾಜ ಅಂದ್ರೆ ಈ ಕಿಂಗ್ ಎಲ್ಲದಕ್ಕಿಂತ ಮೇಲು. ಇವ್ರ ಕೆಳಗಡೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದು. ಇವಾಗ ಹೆಂಗೆ ನಮ್ಗೆ ಕ್ಯಾಬಿನೆಟ್ ಐತೆ ಅದೇ ತರನೇ ಅಲ್ಲಿ ಮಂತ್ರಿ ಪರಿಷದ್ ಅಂತ ಇತ್ತು. ಎಲ್ಲಿ? ಗುಪ್ತರ ಕಾಲದಲ್ಲಿ ಮಂತ್ರಿ ಪರಿಷದ್ ಅಂತ. ಆ ಮಂತ್ರಿ ಪರಿಷದ್ ಅವ್ರ ಕೆಳಗಡೆ 3 ತರ ಜನ ಇರ್ತಿದ್ರು. ಯಾರು? ಸಂಧಿ ವಿಗ್ರಹಿಕ, ಮಹಾದಂಡನಾಯಕ, ಕುಮಾರಮಾತ್ಯಾಸ್ ಅಂತ ಕರಿತೀವಿ. ಕುಮಾರಮಾತ್ಯಾಸ್ ಏನು? ಕುಮಾರಮಾತ್ಯರು ಅವರು ಸೀನಿಯರ್ ಅಫಿಷಿಯಲ್ಸ್ ಅಥವಾ ಏನಾದ್ರು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಹೆಡ್ ಆಗಿರ್ತಾರೆ, ಓಕೆನಾ. ಮಹಾದಂಡ ನಾಯಕರು ಅಂದ್ರೆ ಅವರು ಆರ್ಮಿ ಅಥವಾ ಪೊಲೀಸ್ ಅಲ್ಲಿ ಹೆಡ್ ಆಗಿರ್ತಾರೆ. ಸಂಧಿ ವಿಗ್ರಹಕರು ಅಂದ್ರೆ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್. ಈಗಿನ ಜೈಶಂಕರ್ ಏನ್ ಮಾಡ್ತಿದ್ದಾರೆ, ಜೈಶಂಕರ್ ಸರ್ ಅವ್ರು ಏನ್ ಮಾಡ್ತಿದ್ದಾರೆ ಅದೇ ತರ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ಗಳನ್ನೆಲ್ಲ ನೋಡ್ಕೊಂತಿದ್ದರು ಸಂಧಿ ವಿಗ್ರಹಕ ಅಂತ ನಾವು ಕರಿತೀವಿ, ಸರಿನಾ. ಇವ್ರು ಇಷ್ಟು ಜನ ಆದ್ಮೇಲೆ ನೆಕ್ಸ್ಟ್ ಒಂದು ಬರುತ್ತೆ. ಈಗ ಇದೆಲ್ಲ ಫುಲ್ ಸೆಂಟ್ರಲ್ ರಾಜನ್ ಕೆಳಗಡೆನೆ ಕೆಲಸ ಮಾಡ್ತಿದ್ರು. ಇವ್ರು ಇಷ್ಟು ಜನ ರಾಜನ್ ಕೆಳಗಡೆನೆ ಇಂಪಾರ್ಟೆಂಟ್ ಪರ್ಸನಾಲಿಟಿ, ಬ್ಯೂರೋಕ್ರೇಟ್ಸ್ ಅಂತ ಕರಿತೀವಲ್ವ ಅದೇ ತರನೇ ಅವರು, ಆಯ್ತಾ. ಅದಾದ್ಮೇಲೆ ಇವ್ರ ಕೆಳಗಡೆ ಆಡಳಿತದಲ್ಲಿ ಯಾರು ಬರ್ತಾರೆ ಅಂದ್ರೆ, ಈಗ ಬುಕ್ತಿ ಅಂತ ಕರಿತೀವಿ. ಬುಕ್ತಿ ಅಂದ್ರೆ ಏನು? ಪ್ರಾವಿನ್ಸಸ್. ಫಾರ್ ಎಕ್ಸಾಂಪಲ್ ಪ್ರಾವಿನ್ಸ್ ಅಂದ್ರೆ ಇದು ಕರ್ನಾಟಕ ಅನ್ಕೊಳ್ಳಿ, ಇದು ಡಿಸ್ಟ್ರಿಕ್ಟ್ ಬೆಂಗಳೂರು ಅಂತ ಅನ್ಕೊಳ್ಳಿ, ಮೈಸೂರು ಅನ್ಕೊಳ್ಳಿ, ಮೈಸೂರು ಡಿಸ್ಟ್ರಿಕ್ಟ್ ಅನ್ಕೊಳ್ಳಿ, ಮೈಸೂರಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಸಣ್ಣಹಳ್ಳಿ ಅಂತ ಅನ್ಕೊಳ್ಳಿ, ಓಕೆನಾ.
ಪ್ರಾವಿನ್ಸ್ ಅಂದ್ರೆ ಕರ್ನಾಟಕ, ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್, ಇದು ಸ್ಟೇಟ್ ಗೌರ್ಮೆಂಟ್, ಡಿಸ್ಟಿಕ್ ಇದು ಇದೇ ತರನೇ ಫುಲ್ಲು ಅವರು ಡಿವೈಡ್ ಮಾಡ್ಕೊಂಡಿದ್ರು. ಸೊ ಪ್ರಾವಿನ್ಸ್ ಏನಂತ ಕರಿತಿದ್ರು, ಭುಕ್ತಿ ಅಂತ ಕರಿತಿದ್ರು, ಡಿಸ್ಟಿಕ್ ನ ವಿಷಯ ಅಂತ ಕರಿತಿದ್ರು, ಆಮೇಲೆ ವಿಲೇಜ್ ಏನಂತ ಕರಿತಿದ್ರು, ಗ್ರಾಮ ಅಂತ ಕರಿತಿದ್ರು, ವಿಲೇಜ್ ಹೆಡ್ ಮ್ಯಾನ್ ನ ಗ್ರಾಮಿಕ ಅಂತ ಕರಿತಿದ್ರು, ಡಿಸ್ಟಿಕ್ ಹೆಡ್ ಮ್ಯಾನ್ ಆಫೀಸರ್ ಏನಂತ ಕರಿತಿದ್ರು, ವಿಷಯಪತಿ ಅಂತ ಕರಿತಿದ್ರು. ಈಗ ಪ್ರಾವಿನ್ಸ್ ನಲ್ಲಿ ಅಥವಾ ಭುಕ್ತಿ ಹೆಡ್ ಆಗಿರೋ ಪ್ರಾವಿನ್ಷಿಯಲ್ ಗವರ್ನರ್ ಏನಂತ ಕರಿತಿದ್ರು, ಉಪರಿಕ ಮಹಾರಾಜ್ ಅಂತ ಕರಿತಿದ್ರು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಈ ಒಂದು ಏನ್ ಟೇಬಲ್ ಹಾಕಿದೆ ಫ್ಲೋ ಚಾರ್ಟು, ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಕ್ವಶನ್ಸ್ ಸಾರಿ ಕೇಳಿದ್ದಾರೆ, NTPC ಅಂತೂ ಕೇಳಲೇಬೇಡಿ, ಬೇಜಾನ್ ಸರಿ ಕೇಳಿ ಬಿಸಾಕಿದ್ದಾರೆ, ಸರಿನಾ. ಈಗ ಇದು ಅಡ್ಮಿನಿಸ್ಟ್ರೇಷನ್ ನೋಡಿದ್ವಿ. ನೆಕ್ಸ್ಟ್ ಎಕಾನಮಿಕ್ ಬಗ್ಗೆ ನೋಡೋದಾದ್ರೆ, ಇವರು ಟ್ಯಾಕ್ಸ್ ರಾಜ ಬರ್ರಿ ನಡ್ಸಕ್ಕೆ, ಈಗ ರಾಜ ಎಲ್ಲ ನಡ್ಸಕ್ಕೆ ಅವ್ರ ಮನೆತನ ಪ್ಯಾಲೇಸ್ ಅವರು ಆಳ್ವಿಕೆ ಮಾಡಕ್ಕೆಲ್ಲ ಏನ್ ಬೇಕು, ಸೋರ್ಸಸ್ ಬೇಕು. ಸೋರ್ಸಸ್ ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ? ಈಗ ನಮ್ ಗೌರ್ಮೆಂಟ್ ನಮ್ಮ ಹತ್ರ ಹೆಂಗ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೈತೆ ಅದೇ ತರನೇ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಲ್ವಾ. ಸೊ ಈಗ ಇವರು 7 ತರಹದ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಿದ್ರು. ಯಾವ್ದು ಅಂದ್ರೆ ಮೊದಲನೇದು ಭಾಗ ಅಂದ್ರೆ ಏನು? ಈಗ ನೀವು 6 ಬ್ಯಾಗ್ ನ ರಾಗಿ ತೆಗಿತಿದ್ರು, ಈಗ 6 ಬ್ಯಾಗ್ ರಾಗಿ ಬೆಳಿತಿದ್ರು ಅಂತಂದ್ರೆ ಅದ್ರೊಳಗೆ 1 ಭಾಗ ಯಾರಿಗೆ? ರಾಜರಿಗೆ ಕೊಡ್ಬೇಕಾಯ್ತು. ಓಕೆನಾ. 1/6 ಆಫ್ ದ ಶೇರ್ ಆಫ್ ದ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಂತ ಕರಿತೀವಿ, ಅದನ್ನ ಭಾಗ ಅಂತ ಕರಿತಿದ್ವಿ. ಈಗ ನೆಕ್ಸ್ಟ್ ಭೋಗ ಅಂತ ಕರಿತೀವಿ. ಭಾಗ, ಭೋಗ, ಖಾರ, ಹಿರಣ್ಯ, ಉಪರಿಕ, ಶುಲ್ಕ, ವಿಷ್ಟಿ. ಇದ್ರೊಳಗೆ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಭಾಗ ಇಂಪಾರ್ಟೆಂಟು, ಅದಾದ್ಮೇಲೆ ಉಪರಿಕಾರ ಇಂಪಾರ್ಟೆಂಟು. ಉಪರಿಕಾರ ಅಂತ ಅಂದ್ರೆ ಈಗ ನಮ್ಮ ಹತ್ರ ಲ್ಯಾಂಡ್ ಇರಲ್ಲ, ಗೌರ್ಮೆಂಟ್ ಹತ್ರ ಲ್ಯಾಂಡ್ ಇಸ್ಕೊಂಡು ಅದಕ್ಕೆ ನಾವು ಬೆಳೆ ಬೆಳ್ಕೊಂತೀವಿ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೀವಿ, ಅದನ್ನು ಉಪರಿಕ ಅಂತ ಕರೀತಾರೆ. ಆಮೇಲೆ ವಿಷ್ಟಿ ಅಂತ ಕರಿತೀವಿ. ವಿಷ್ಟಿ ಅಂದ್ರೆ ಏನು? ಫೋರ್ಸ್ಡ್ ಲೇಬರ್. ಏನು? ಫೋರ್ಸ್ ಲೇಬರ್. ಈಗ ಈಗ ಒಂದು ರಾಜ ಆಸ್ಥಾನದಲ್ಲಿ ಕೆಲಸ ಮಾಡ್ತಾರೆ, ಬಟ್ ಅವ್ರಿಗೆ ಸಂಬಳ ಕೊಡಲ್ವಲ್ಲ, ಅವ್ರನ್ನ ವಿಷ್ಟಿ ಅಂತ ಕರಿತಿದ್ವಿ. ಓಕೆನಾ. ಸೊ ಇದಿಷ್ಟು ಟ್ಯಾಕ್ಸ್ ಕಲ್ಚರು ಎಲ್ಲಿ ಫಾರ್ಮ್ ಆಗ್ತಿತ್ತು? ನಮ್ಮ ಗುಪ್ತ ಎಂಪೈರ್ ಅಲ್ಲಿ ಫಾರ್ಮ್ ಆಗ್ತಿತ್ತು. ಓಕೆನಾ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ, ನೆಕ್ಸ್ಟ್ ಇದಿಷ್ಟು ಎಕಾನಮಿ ಬಗ್ಗೆ. ನೆಕ್ಸ್ಟ್ ಈಗ ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಫಸ್ಟ್ ಯಾರು ನೋಡಿದ್ವಿ ನಾವು? ಚಂದ್ರಗುಪ್ತ ನೋಡಿದ್ವಿ, ಸಮುದ್ರಗುಪ್ತನೂ ಆಯ್ತು. ನೆಕ್ಸ್ಟ್ ಬರೋದು ಚಂದ್ರಗುಪ್ತ 2 ಬರ್ತಾರೆ. ಈಗ ಸಮುದ್ರಗುಪ್ತದಲ್ಲಿ ನಾನೆಲ್ಲ ಹೇಳಿದ್ದೀನಿ ನೋಡಿ. ಇಲ್ಲೂ ಒಂದು ಮೇನ್ ಪಾಯಿಂಟ್ಸ್ ಕೊಂಡೆ. ಪ್ರಿಯಾಗ್ ಪ್ರಶಸ್ತಿ ಅವ್ರಿಗೆ ರಿಲೇಟೆಡ್ ಯಾರು ಬರೆದಿರ್ತಾರೆ? ಪ್ರಿಯಾಗ್ ಪ್ರಶಸ್ತಿ, ಅಲಹಾಬಾದ್ ಪ್ಲೇನ್ ಇನ್ಸ್ಕ್ರಿಪ್ಷನ್, ಹರಿಸೇನಾ ಅವ್ರು ಬರೆದಿರ್ತಾರೆ. ಇವರು ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದಾದ್ಮೇಲೆ ಇವರ ತಾಯಿ ಯಾವೊಂದು ಕ್ಲಾನ್ಗೆ ಸೇರಿರ್ತಾರೆ? ಲಿಚಿಚಾವಿ ಕ್ಲಾನ್ಗೆ ಸೇರಿರ್ತಾರೆ. ಇವ್ರಿಗೆ ಏನೇನು ಟೈಟಲ್ಸ್ ಇರುತ್ತೆ? ಕವಿರಾಜ, ಪರಂಭಗವತ, ಸರ್ವರಾಜ, ಉಚ್ಚೇತರ ಅಂತ ಕರಿತೀವಿ. ಆಮೇಲೆ ಸಮುದ್ರಗುಪ್ತ ಅವರು ಒಂದು ಪರ್ಮಿಷನ್ ಕೊಡ್ತಾರೆ. ಯಾರಿಗೆ? ಮೇಘವರ್ಮಗೆ ಕೊಡ್ತಾರೆ. ಮೇಘವರ್ಮ ಯಾರು? ರಾಜ, ಶ್ರೀಲಂಕಾದ ಒಬ್ಬ ರಾಜ. ಸೈಲಾನ್ ಅಂತ ಕರಿತೀವಿ. ಈಗಿನ ಶ್ರೀಲಂಕಾ ಅವಾಗ ಏನಂತ ಕರಿತೀವಿ? ಸೈಲಾನ್ ಅಂತ ಕರಿತಿದ್ವಿ. ಈ ಮೇಘವರ್ಮಂಗೆ ಏನಂತ ಪರ್ಮಿಷನ್ ಕೊಡ್ತಾನೆ? ಬೋಧ್ ಗಯಾ ಅಂದ್ರೆ ಬಿಹಾರಲ್ಲಿ ಬುದ್ಧಿಸ್ಟ್ ಸ್ತೂಪನ ಅಥವಾ ಬುದ್ಧಿಸ್ಟ್ ಇದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ, ಮೊನಾಸ್ಟ್ರಿನೇ ಕಟ್ಟಕ್ಕೆ ಅವರು ಅವಕಾಶ ಮಾಡ್ಕೊಡ್ತಾರೆ. ಸಮುದ್ರಗುಪ್ತ ಮೌರ್ಯ ಅವಕಾಶ ಮಾಡ್ಕೊಡ್ತಾರೆ. ನೋಡಿ, ಸಮುದ್ರಗುಪ್ತ ಮೌರ್ಯ ಈ ಕಾಯಿನ್ ಅಲ್ಲಿ ವೀಣೆನ ನುಡಿಸ್ತಿದ್ದಾರೆ. ಅದು ಸಖತ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ನಮ್ಗೆ ಕೇಳ್ತಾರೆ, ಸರಿನಾ. ಈಗ ನೆಕ್ಸ್ಟ್ ಬರೋದು ಯಾರು? ಚಂದ್ರಗುಪ್ತ 2. ಈಗ ನೆಕ್ಸ್ಟ್ ಚಂದ್ರಗುಪ್ತ 2. ಈಗ ಚಂದ್ರಗುಪ್ತ 2 ಏನ್ ಮಾಡ್ತಾನೆ? ಇಂಪಾರ್ಟೆಂಟ್ ಏನಂತಂದ್ರೆ, he performed matrimonial alliance by marrying of his daughter ಪ್ರಭಾವತಿ ಗುಪ್ತ ವಿತ್ ವಕಟಕ ಪ್ರಿನ್ಸ್ ರುದ್ರಸೇನ. ಮ್ಯಾಟ್ರಿಮೋನಿ ಅಲಯನ್ಸ್ ಅಂದ್ರೆ ಏನು? ಈಗ ಈಗ ಇಲ್ಲೊಬ್ರು ರಾಜ ಆಳ್ತಿರ್ತಾನೆ, ಇಲ್ಲೊಬ್ಬ ರಾಜ ಆಳ್ತಿರ್ತಾನೆ, ಅಥವಾ ಈ ರಾಜನೇ ಇಲ್ಲಿ ಯಾರ್ದಾರೋ ಕ್ವೀನರ್ ಮದ್ವೆ ಆಗೋದು, ಅಥವಾ ಇಲ್ಲಿರೋ ರಾಜನೇ ಈ ಒಂದು ರಾಜ್ಯದ ಒಂದು ಕ್ವೀನ್ ನ ಮದ್ವೆ ಆಗೋದು, ಏನಾದ್ರು ಮಾಡ್ಕೊಂಡು ಒಂದು ಅಲಯನ್ಸ್ ನ ಮಾಡ್ಕೊಂತಾರೆ. ಅದೇ ತರನೇ ಚಂದ್ರಗುಪ್ತ ಮೌರ್ಯ, ಚಂದ್ರಗುಪ್ತ 2, ಎರಡನೇ ಚಂದ್ರಗುಪ್ತ ತನ್ನ ಮಗಳನ್ನು ಪ್ರಭಾವತಿ ಗುಪ್ತನ ಯಾರಿಗೆ ಕೊಟ್ಟು ಮದ್ವೆ ಮಾಡ್ತಾನೆ ಅಂದ್ರೆ, ವಕಟಕ ಕಿಂಗ್, ವಕಟಕ ಪ್ರಿನ್ಸ್ ರುದ್ರಸೇನ 2ಗೆ ಕೊಟ್ಟಿ ಮದ್ವೆ ಮಾಡ್ಕೊಂತಾನೆ. ಯಾಕೆ? ತನ್ನ ಒಂದು ಆಡಳಿತನ ಎಕ್ಸ್ಟೆಂಡ್ ಮಾಡ್ಕೊಳ್ಳಕ್ಕೆ, ತನ್ನ ರೂಲಿಂಗ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಕ್ಕೆ ಒಂದು ಮ್ಯಾಟ್ರಿಮೋನಿ ಅಲಯನ್ಸ್ ಮಾಡ್ತಾನೆ. ಯಾರ ಜೊತೆ ಅಂತಂದ್ರೆ ಪ್ರಭಾವತಿ ಗುಪ್ತನ ಕೊಟ್ಬಿಟ್ಟು ಮದ್ವೆ ಮಾಡ್ತಾನೆ. ಅವ್ರಿಗೆ ರುದ್ರಸೇನ 2 ಆಫ್ ವಕಟಕ ಪ್ರಿನ್ಸ್ ಅಂತ ನಾವು ಕರಿತೀವಿ. ಇದಿಷ್ಟು ಅವ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಆಮೇಲೆ ಈ ಒಂದು ಗುಪ್ತಾ ಪೀರಿಯಡ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ ಸಿಲ್ವರ್ ಕಾಯಿನ್, ಓಕೆನಾ, ಬೆಳ್ಳಿ ಕಾಯಿನ್ ನ ಇಂಟ್ರೊಡ್ಯೂಸ್ ಮಾಡಿದ್ ಯಾರು ಅಂತ ಅಂದ್ರೆ, ಇಟ್ ಇಸ್ ನನ್ ಅದರ್ ದನ್ ನಮ್ಮ ಚಂದ್ರಗುಪ್ತ 2. ಓಕೆನಾ. ಚಂದ್ರಗುಪ್ತ 2 ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಮೆಹರುಲೈ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೆಹರುಲೈ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಯಾವ್ದಕ್ಕೋಸ್ಕರ ಮೆನ್ಷನ್ ಮಾಡ್ತಾರೆ? ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತಾರೆ ಅಂದ್ರೆ, ಇವರು ಶಾಕಾಸ್ ನ ಡಿಫೀಟ್ ಮಾಡ್ತಾರೆ. ಓಕೆನಾ. ನೋಡಿ ಮ್ಯಾಪ್ ನೋಡಿ, ಇದು ಗುಪ್ತಾ ಡೈನಾಸ್ಟಿ. ಓಕೆನಾ, ಇದು ಗುಪ್ತಾ ಡೈನಾಸ್ಟಿ. ಇವರು ಏನ್ ಮಾಡ್ತಾರೆ? ಇಲ್ಲಿ ಅಕ್ವೈರ್ ಮಾಡ್ಕೋಬೇಕಲ್ವಾ, ಇವ್ರನ್ನ ಏನ್ ಮಾಡ್ತಾರೆ? ಇಲ್ಲಿ ಯಾರು ಇದ್ರು ಅವಾಗ? ವೆಸ್ಟರ್ನ್ ಕ್ಷತ್ರಪಾಸ್ ಇದ್ರು. ಕ್ಷತ್ರಪಾಸ್ ಅಂದ್ರೆ ಯಾರು? ಶಾಕಾಸ್ ಅವರು, ವೆಸ್ಟರ್ನ್ ಶಾಕಾಸ್ ಅವರು. ನಪಹಾಣ ಅಂತ ಹೇಳಿದ್ವಿ ಅಲ್ವಾ ಓದ್ಸಲಿ.
ಈ ಚಂದ್ರಗುಪ್ತ ಟು ಏನ್ ಮಾಡ್ತಾನೆ, ಇವ್ರನ್ನ ಡಿಫೀಟ್ ಮಾಡ್ತಾನೆ. ಓಕೆನಾ, ಇವ್ರು ಡಿಫೀಟ್ ಮಾಡ್ಬಿಟ್ಟು ಮೆಹರಲ್ಲ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಬರೀತಾನೆ. ಸೊ ಓಕೆನಾ, ಸೊ ನಮ್ಗೆ ಮೆಹರಲ್ಲ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಯಾವ್ದ್ರ ಬಗ್ಗೆ ಸಿಗುತ್ತೆ, ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಟು ಡಿಫೀಟೆಡ್ ಶಾಕಾಸ್ ಅವ್ರ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿದೆ. ಓಕೆನಾ, ಇವ್ರಿಗೆ ವಿಕ್ರಮಾದಿತ್ಯ ಅಂತ ಒಂದು ಟೈಟಲ್ ಕೊಡ್ತಾರೆ. ಯಾವಾಗ ಅಂತಂದ್ರೆ ಈ ಶಾಕಾಸ್ ಅವ್ರನ್ನ ಡಿಫೀಟ್ ಮಾಡಾದ್ಮೇಲೆ ವಿಕ್ರಮಾದಿತ್ಯ ಅಂತ ಒಂದು ಟೈಟಲ್ ಕೊಡ್ತಾರೆ. ಯಾರಿಗೆ, ಚಂದ್ರಗುಪ್ತ ಟುಗೆ. ಈ ಚಂದ್ರಗುಪ್ತ ಟು ಅನ್ನೋ ಆಸ್ಥಾನದಲ್ಲಿ ಯಾರಿದ್ರು, 9 ನವರತ್ನಗಳು ಇದ್ರು. ನಾನು ಮುಂಚೆನೆ ಹೇಳಿದೆ ಅಲ್ವಾ, ಯಾಕೆ ಇವ್ರ ಏಜ್ ತುಂಬಾ ಇಂಪಾರ್ಟೆಂಟ್ ಅಂದ್ರ, ಅವ್ರ ಏಜ್ ಆ ಒಂದು ಪೀರಿಯಡ್ ಅಲ್ಲಿ ಇವರು ಏನ್ ಮಾಡ್ಕೊಂಡಿದ್ರು, 9 ನವರತ್ನಗಳನ್ನ ಇಟ್ಕೊಂಡಿದ್ರು, ಅಥವಾ 9 ಜಮ್ ಅಂತ ಕರಿತೀವಿ. 9 ರತ್ನಗಳು ಅಥವಾ ನವರತ್ನಗಳು ಅಂತ ನಾವು ಕರಿತೀವಿ. ಯಾರ್ಯಾರು, ಅಮರಸಿಂಹ ಅಮರಕೋಶನ ಬರೀತಾರೆ, ಲೆಕ್ಸಿಕೋಗ್ರಫರು. ಧನವಂತ್ರಿ, ಹರಿಸೇನರು ಕೋರ್ಟ್ ಪೊಯೆಟ್. ಕಾಳಿದಾಸ ಅವರು ಪೊಯೆಟ್ ಮತ್ತೆ ಡ್ರಾಮಾಟಿಸ್ಟ್, ಡ್ರಾಮಾಗಳನ್ನ ಬರೀತಾರೆ. ಸಂಕು, ವರಾಹಿ ಮಿಹಿರ, ವರರುಚಿ, ವಟ್ಟಲ್ ಭಟ್ಟ ಮೆಜಿಷಿಯನ್, ಕಾಪಾಂಕ ಅಸ್ಟ್ರಾಲಜರ್. ಓಕೆನಾ, ಇವರಿಷ್ಟು 9 ನವರತ್ನಗಳು ಯಾರ ಆಸ್ಥಾನದಲ್ಲಿ ಇರ್ತಾರೆ, ಚಂದ್ರಗುಪ್ತ ಟು. ಇದು ಬಿಟ್ರೆ 9 ನವರತ್ನಗಳು ನೆಕ್ಸ್ಟ್ ಯಾರ ಆಸ್ಥಾನದಲ್ಲಿ ಬರ್ತಾರೆ ಅಂತಂದ್ರೆ ಅಕ್ಬರ್ನ ಕಾಲದಲ್ಲಿ ಬರ್ತಾರೆ. ಸರಿನಾ, ನಾನು ಮುಂಚೆನೆ ಹೇಳಿದೆ ಈ ಒಂದು ಪೀರಿಯಡ್ ಯಾರು ವಿಸಿಟ್ ಮಾಡ್ತಾರೆ, ಫಾಹಿಯಾನ್ ಅವರು. ಚೈನೀಸ್ ಟ್ರಾವೆಲರು ಎಲ್ಲಿಗೆ ಬರ್ತಾರೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬರ್ತಾರೆ. ಈಗ ಕಾಳಿದಾಸ ಬಗ್ಗೆ ನಾವು ನೋಡಿದ್ವಿ, ಯಾರೋ ಒಂದು ನವರತ್ನ, ಯಾರ ಒಂದು ಕಾಲದಲ್ಲಿ ಚಂದ್ರಗುಪ್ತ ಟು ಅಲ್ಲಿ ಒಬ್ರು ನವರತ್ನ ಆಗಿರ್ತಾರೆ. ಈ ಕಾಳಿದಾಸರ ಬುಕ್ಗಳು ಯಾವುದು, ಇವರು ನೋಡಿ, ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ, ರಘುವಂಶ, ಮೇಘದೂತ, ಕುಮಾರ ಸಂಭವ, ಋತು ಸಂಹಾರ, ಇದಿಷ್ಟು ಯಾವುದು ಬುಕ್ಸ್ ಯಾರು ಬರ್ದಿರೋದು, ಕಾಳಿದಾಸ್ ಅವರು ಬರ್ದಿರೋದು. ಮತ್ತೆ ಅಮರಸಿಂಹ ಅವರು ಒಂದು ಬುಕ್ ಬರೀತಾರೆ, ಅದನ್ನ ಅಮರಕೋಶ ಅಂತ ಕರಿತೀವಿ. ಅಮರಕೋಶ ಅದ್ರೊಳಗೆ ಏನು, ಸಂಸ್ಕ್ರಿಟ್ ಗ್ರಾಮರ್, ಅದು ಏನದು, ಸಂಸ್ಕ್ರಿಟ್ ಗ್ರಾಮರ್. ವಿಠಲ್ ಭಟ್ಟ ರೋಟ್ ಮಂತ್ರಶಾಸ್ತ್ರ ಯಾರು ಬರ್ತಾರೆ, ವಿಠಲ್ ಭಟ್ಟ. ಯಾರಾದ್ರು ಮೆಜಿಷಿಯನ್ ಅಂತ ಕರಿತೀವಿ, ಏನೋ ಮೆಜಿಷಿಯನ್ ಆಗಿರ್ತಾರೆ. ಯಾವ ಒಂದು ಆಸ್ಥಾನದಲ್ಲಿ, ಚಂದ್ರಗುಪ್ತ ಟು ಅವರ ಆಸ್ಥಾನದಲ್ಲಿ ಮೆಜಿಷಿಯನ್ ಆಗಿರ್ತಾರೆ. ವಿಠಲ್ ಭಟ್ಟ ಒಂದು ಬುಕ್ ಬರ್ದಿರ್ತಾರೆ, ಅದನ್ನ ಮಂತ್ರಶಾಸ್ತ್ರ ಅಂತ ನಾವು ಕರಿತೀವಿ. ಈಗ ಶೂದ್ರಕರ ಬುಕ್ ಯಾವುದು, ಬುಕ್ಸ್ ಬೈ ಶೂದ್ರಕ ಒಂದು ಬುಕ್ ಬರ್ದಿರ್ತಾರೆ, ಮಿರ್ಚ್ ಕಟಿಕಾ ಅಂತ. ಯಾವುದು, ಮಿರ್ಚ್ ಕಟಿಕಾ ಅಂತ. ಇದ್ರೊಳಗೆ ಒಂದು ಲವ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಖತ್ ಇಂಟ್ರೆಸ್ಟಿಂಗ್ ಮತ್ತೆ ಚೆನ್ನಾಗಿದೆ ಆ ಸ್ಟೋರಿ, ಬಟ್ ನಾನು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿದೆ. ಇನ್ ಕೇಸ್ ನಿಮ್ ಫ್ರೀ ಟೈಮ್ ಇದ್ರೆ ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿದೆ ಆ ಸ್ಟೋರಿ ಮಾತ್ರ. ಇದಾದ್ಮೇಲೆ ಚಂದ್ರಗುಪ್ತ ಟು ಆದ್ಮೇಲೆ ಬರೋದು ಯಾವುದು, ಕುಮಾರಗುಪ್ತ 1. ಯಾರು, ಅವ್ರ ಮಗ ಯಾರು, ಕುಮಾರಗುಪ್ತ 1. ಇವ್ರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಅವರು ನಲಂದ ಯೂನಿವರ್ಸಿಟಿನ ಫೌಂಡ್ ಮಾಡ್ತಾರೆ. ನಲಂದ ಯೂನಿವರ್ಸಿಟಿ ಎಲ್ಲಿ, ಕಮೆಂಟ್ ಅಲ್ಲಿ ತಿಳಿಸಿ. ನಲಂದ ಯೂನಿವರ್ಸಿಟಿ ಯಾವೊಂದು ರಿಲಿಜನ್ಗೆ ರಿಲೇಟೆಡ್ ಮತ್ತೆ ಎಲ್ಲಿ ಫೌಂಡ್ ಮಾಡ್ತಾರೆ, ಕುಮಾರಗುಪ್ತ 1. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಸ್ಕಂದಗುಪ್ತ 1, ಲಾಸ್ಟ್ ಕಿಂಗು. ಇವರ ಒಂದು ಕಾಲದಲ್ಲಿ, ಈ ಕುಮಾರಗುಪ್ತ ಒಂದು ಕಾಲದಲ್ಲಿ ಏನಾಗುತ್ತೆ, ಹೂನ್ಸ್ ಅಂತ ಕರಿತೀವಿ. ಯಾರು, ಹೂನ್ಸ್ ಅಂತ ಕರಿತೀವಿ. ಈ ಹೂನರು ದಾಳಿ ಎಲ್ಲಿ ನಡೆಯುತ್ತೆ ಅಂತಂದ್ರೆ, ಇವಾಗ ಇದು ನಮ್ಮ ಭಾರತ ಅನ್ಕೊಳ್ಳಿ. ಈ ಕಡೆಯಿಂದ ಬರ್ತಾರೆ ಅವರು, ಏಷ್ಯನ್ ಟ್ರೈಬಲ್ ಪೀಪಲ್. ಆ ಏಷ್ಯನ್ ಟ್ರೈಬಲ್ ಪೀಪಲ್ ನಮ್ಮ ಇಂಡಿಯಾನ ಅಟ್ಯಾಕ್ ಮಾಡಕ್ ಬರ್ತಾರೆ. ಯಾರೋ ಒಂದು ಕಾಲದಲ್ಲಿ ಬರ್ತಾರೆ ಅಂದ್ರೆ ಕುಮಾರಗುಪ್ತನ ಕಾಲದಲ್ಲಿ ಬರ್ತಾರೆ. ಬಟ್ ನೆಕ್ಸ್ಟ್ ಸಮುದ್ರಗುಪ್ತನ ಕಾಲದಲ್ಲಿ ಏನ್ ಮಾಡ್ತಾರೆ, ಇವನು ಸಕ್ಸಸ್ಫುಲ್ ಆಗಿ ಹೂನ್ಸ್ ಏನ್ ಮಾಡ್ತಾನೆ, ಡಿಫೀಟ್ ಮಾಡ್ತಾನೆ. ಅಂದ್ರೆ ಅವ್ರನ್ನ ಹೊಡೆದಿ ನಮ್ಮ ಭಾರತದಿಂದ ಈಚೆಗೆ ಕಳ್ಸ್ಬಿಡ್ತಾನೆ. ಆಯ್ತಾ, ಅದಾದ್ಮೇಲೆ ಅವ್ನು ಏನಂತ ಟೈಟಲ್ ತಗೊಂಡಿರ್ತಾನೆ, ವಿಕ್ರಮಾದಿತ್ಯ ಅಂತ ಇವನು ಟೈಟಲ್ ತಗೊಂತಾನೆ. ಮತ್ತೆ ಸ್ಕಂದಗುಪ್ತ 1 ನಾನು ಸುದರ್ಶನ ಲೇಕ್ ಬಗ್ಗೆ ಮಾತಾಡಿದ್ದೆ. ರುದ್ರದಮನ ಸುದರ್ಶನ ಲೇಕ್ನ ಕ್ಲೀನ್ ಮಾಡಿಸಿದ ಮತ್ತೆ ರೀಬಿಲ್ಟ್ ಮಾಡಿದ ಅಂತ. ಅದೇ ತರನೇ ಸುದರ್ಶನ ಲೇಕ್ನ ಮತ್ತೆ ರಿಪೇರ್ ಮಾಡೋದು ಯಾರು, ಸ್ಕಂದಗುಪ್ತ 1. ಸ್ಕಂದಗುಪ್ತ ಏನ್ ಮಾಡ್ತಾರೆ, ಆ ಒಂದು ಲೇಕ್ನ ಮತ್ತೆ ರೀಪ್ಲೇಸ್ ಮಾಡ್ತಾರೆ. ಮತ್ತೆ ಇವರು ಕ್ಯಾಪಿಟಲ್ ನ ಮೂವ್ ಮಾಡ್ತಾರೆ, ಸಕೇತ ಇಂದ ಮತ್ತೆ ಅಯೋಧ್ಯನ ಆಗಿ ರೀನೇಮ್ ಮಾಡ್ತಾರೆ. ಅದೆಲ್ಲ ಅಷ್ಟು ಏನು ಇಂಪಾರ್ಟೆಂಟ್ ಆಗಲ್ಲ. ಮೆಹುಲ್ಲಾ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್. ಸೊ ಇದಿಷ್ಟು ಗುಪ್ತರ ಒಂದು ರಾಜರ ಬಗ್ಗೆ. ಇದ್ ಬಿಟ್ರೆ ಕ್ವಶನ್ಸ್ ಇನ್ ಯಾವ್ದ್ರ ಬಗ್ಗೆನೂ ಕೇಳಲ್ಲ. ನಮ್ಗೆ ಗುಪ್ತರ ಬಗ್ಗೆ ಓದೋದಾದ್ರೆ ಇನ್ನೂ ಬೇಜಾನ್ ಐತೆ ಓದೋದು ನಾವು. ಬಟ್ ನಮ್ಗೆ ಏನ್ ಬೇಕು, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಏನ್ ಬೇಕು ಅಷ್ಟೊಂದು ಮಾತ್ರ ನಾವು ಓದೋಣ ಸಾಕು. ಈಗ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ನೋಡೋಣ. ಗುಪ್ತಾ ಪೀರಿಯಡ್ ಅಲ್ಲಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಹೇಗಿತ್ತು, ಫುಲ್ ಹೈ ಪಿಕಲ್ ಇತ್ತು. ಏನು, ಫುಲ್ಲು ಹೈ ಪಿಕಲ್ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿ, ಅಷ್ಟು ಒಂದು ಡೆವಲಪ್ಸ್ ಅಡ್ವಾನ್ಸ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನ ಅವರು ಕೆತ್ತನೆ ಮಾಡಿದ್ದಾರೆ. ಎಕ್ಸಾಂಪಲ್ ಯಾವುದು, ಐಡಲ್ ಆಫ್ ವರಹ ಅಂದ್ರೆ ಏನು, ಹಂದಿ. ಓಕೆನಾ. ಮತ್ತೆ ಈ ಗುಪ್ತರ ಸಿಂಬಲ್ ಯಾವುದು, ಓಕೆನಾ, ಅವ್ರ ಸಿಂಬಲ್ ಏನಾಗಿತ್ತು ಕಮೆಂಟ್ ಅಲ್ಲಿ ತಿಳಿಸಿ ನನ್ಗೆ. ಈ ಐಡಲ್ ಆಫ್ ವರಹ ಈ ಒಂದು ವರಹ ಎಲ್ಲಿ ಬಿಲ್ಟ್ ಮಾಡಿದ್ದಾರೆ, ಈ ತರ ಒಂದು ಕೆತ್ತನೆ ನೋಡಿ, ಎಷ್ಟು ಸಣ್ಣಗೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದ್ರೆ ಅದೊಂದು ನಿಜ ಅದ್ಭುತ ಅದು. ಓಕೆನಾ. ಎಲ್ಲಿರೋದು ಇದು, ಉದಯಗಿರಿ ವಿದಿಶಾ.
ಉದಯಗಿರಿ ವಿದಿಶಾ ಮಧ್ಯಪ್ರದೇಶಲ್ಲಿದೆ. ಓಕೆನಾ, ಉದಯಗಿರಿ ವಿದಿಶಾ ಮಧ್ಯಪ್ರದೇಶಲ್ಲಿರೋದು. ಅವತಾರ ಯಾವೊಂದು ಅವತಾರ ಅಥವಾ ಯಾವೊಂದು ಗಾಡ್ಗೆ ಡೆಡಿಕೇಟ್ ಮಾಡಿದಂದ್ರೆ ಲಾರ್ಡ್ ವಿಷ್ಣು ಯಾರ ಬಿಲ್ಟ್ ಮಾಡಿರೋದು? ಚಂದ್ರಗುಪ್ತ 2. ಇದನ್ನ ನೋಡ್ಕೊಳ್ಳಿ, ಹಿಂಗೆ ಫೋಟೋಸ್ ನೆನ್ಪಿಟ್ಕೊಂಡ್ರೆ ನಮ್ಗೆ ನೆನ್ಪಿರುತ್ತೆ. ಮತ್ತೆ ಈ ದೇವಗ್ರಹ ಲಲಿತ್ಪುರ್ ಹಿಂಗೆ ಐತಲ್ವಾ, ಎಲ್ಲ ಈ ಕಡೆ ಏನು ಇಲ್ಲ, ಬರೀ ಇದೊಂದೇ ಮಾತಾಡಿರೋದು, ಸರಿನಾ? ಇದು ದೇವಗ್ರಹ ಲಲಿತ್ಪುರ್ ಅಂತ ಕರಿತೀವಿ. ಎಲ್ಲಿರೋದು? ಉತ್ತರ ಪ್ರದೇಶದಲ್ಲಿ ಇರೋದು. ಇದು ಯಾವುದಕ್ಕೆ? ಲಾರ್ಡ್ ವಿಷ್ಣುಗೆ ಡೆಡಿಕೇಟ್ ಮಾಡಿದ್ದೀವಿ. ಆಮೇಲೆ ಬಾ ಕೇವ್ಸ್ ಮಧ್ಯಪ್ರದೇಶ್. ಬಿತ್ಗಾನ್ ಟೆಂಪಲ್ ಇದೆಲ್ಲಿರೋದು? ಇದು ಡೆಡಿಕೇಟೆಡ್ ಟು ಲಾರ್ಡ್ ಕೃಷ್ಣ. ಅಂದ್ರೆ ಇವ್ರು ಜಾಸ್ತಿ ವೈಷ್ಣವಿಸಮ್ ನ ಫಾಲೋ ಮಾಡ್ತಿದ್ರು. ಅದ್ರ ಜೊತೆಗೆ ಬಾ ಕೇವ್ಸ್ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಪೇಂಟಿಂಗ್ಸ್ ಕಂಡುಬಿಡುತ್ತೆ, ಜಾತಕ ಟೈಲ್ಸ್ ಅಂದ್ರೆ ಏನು? ಪ್ರೀವಿಯಸ್ ಬರ್ತ್ ಅಂಡ್ ಸ್ಟೋರೀಸ್ ಆಫ್ ಬುದ್ಧಾಸ್ ಅಂತ ಕರಿತೀವಿ. ಬುದ್ಧಾಸ್ನ ಮತ್ತೆ ವಿಷ್ಣುನ ಇವರು ಜಾಸ್ತಿ ಪೂಜೆ ಮಾಡ್ತಿದ್ರು ಅಂತ ನಮ್ಗೆ ಕಂಡುಬರುತ್ತೆ. ಅದಾದ್ಮೇಲೆ ಬಿತ್ತಗಾನ್ ಟೆಂಪಲ್, ಅದು ಬ್ರಿಕ್ ಟೆಂಪಲ್, ಅಂದ್ರೆ ಇಟ್ಕೆಯಲ್ಲಿ ಕಟ್ಟಿದಂತ ಒಂದು ಟೆಂಪಲ್ ಆಗಿರುತ್ತೆ. ಓಕೆನಾ, ಸೊ ಇದಿಷ್ಟು ಗುಪ್ತಾ ಪೀರಿಯಡ್ಗೆ ರಿಲೇಟೆಡ್ ಅಂತ ಒಂದು ಆರ್ಕಿಟೆಕ್ಚರ್. ಅದಾದ್ಮೇಲೆ ಇನ್ನೊಂದು ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಈ ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ನೋಡಿ, ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರ, ಪ್ರಾಕ್ಟೀಸ್ ಆಫ್ ಸತಿ ಸಿಸ್ಟಮ್ ನ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ. ಆ ಒಂದು ಪ್ರಾಕ್ಟೀಸ್ ಆಫ್ ಸತಿ ಸುಳಿವು ಎಲ್ಲಿ ಸಿಗುತ್ತೆ ಫಸ್ಟ್ ಅಂತಂದ್ರೆ ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ನಮ್ಗೆ ಸಿಗುತ್ತೆ. ಈ ಒಂದು ಇನ್ಸ್ಕ್ರಿಪ್ಷನ್ ಯಾರು ಬರ್ದಿರ್ತಾರೆ ಅಂದ್ರೆ ಭಾನುಗುಪ್ತ ಅವರಿಂದ ರಚಿಸಲ್ಪಟ್ಟಿರುತ್ತೆ. ಯಾರು? ಭಾನುಗುಪ್ತ. ಓಕೆನಾ. ವಕಟಕ ಡೈನಾಸ್ಟಿ, ನಾವು ನೆನ್ನೆ ಮಾತಾಡ್ತಿದ್ವಲ್ಲ ವಕಟಕ ಡೈನಾಸ್ಟಿ ಅಂತ. ನೋಡಿ, ಈ ವಕಟಕ ಡೈನಾಸ್ಟಿ ಯಾರು ಫೌಂಡರ್ ಆಗಿರ್ತಾರೆ? ಫೌಂಡರ್ ಇಸ್ ವಿಂಧ್ಯಾಶಕ್ತಿ. ಓಕೆನಾ, ವಿಂಧ್ಯಾಶಕ್ತಿ. ದೇವರ ಕಾಂಟೆಂಪ್ರರೀಸ್ ಆಫ್ ಯಾವ್ದಕ್ಕೆ? ಗುಪ್ತಾಗೆ ಕಾಂಟೆಂಪ್ರರೀಸ್, ಫ್ಯೂಡಿಟರೀಸ್ ಆಫ್ ಸಾತವಾಹನ. ಮತ್ತೆ ಅವ್ರು ಏನೇನ ಫಾಲೋ ಮಾಡ್ತಿದ್ರು? ಬ್ರಾಹ್ಮಣಿಸಮ್ ನ ಫಾಲೋ ಮಾಡ್ತಿದ್ರು, ಬಟ್ ಬುದ್ಧಿಸಮ್ ನ ಪ್ಯಾಟ್ರನೈಸ್ ಮಾಡ್ತಿದ್ರು. ಅದ್ ಬಿಟ್ರೆ ಇವ್ರದ್ದು ಇಂಪಾರ್ಟೆಂಟ್ ಅಂತ ಏನಿಲ್ಲ. ಮತ್ತೆ ಅಜಂತ ಎಲ್ಲರ ಕೇವ್ಸು, ಬುದ್ಧಿಸ್ಟ್ ವಿಹಾರ ಕೇವ್ಸು, ಇದೆಲ್ಲ ನಾನು ನೆನ್ನೆ ನಿಮ್ಗೆ ಹೇಳಿದ್ದೀನಿ, ಸರಿನಾ? ಇದಿಷ್ಟು ಪೂರ್ತಿ ಯಾತ್ರ ಬಗ್ಗೆ? ಗುಪ್ತರ ಬಗ್ಗೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಈಗ. ರುದ್ರಸೇನ 2 ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಡೈನೆಸ್ಟಿ ಮ್ಯಾರಿಡ್ ಪ್ರಭಾವತಿ ಗುಪ್ತಾ, ದ ಡಾಟರ್ ಆಫ್ ಚಂದ್ರಗುಪ್ತ 2 ಆಫ್ ದ ಗುಪ್ತಾ ಡೈನೆಸ್ಟಿ? ಗುಪ್ತ ವಂಶದ ಚಂದ್ರಗುಪ್ತ 2ರ ಪುತ್ರಿ ಪ್ರಭಾವತಿ ಗುಪ್ತಳನ್ನು ವಿವಾಹವಾದ ರುದ್ರಸೇನ 2 ಯಾವ ವಂಶಕ್ಕೆ ಸೇರಿದವನಾಗಿದ್ದನು? ಯಾವ ವಂಶ ಅಂದ್ರೆ ವಕಟಕ ಡೈನೆಸ್ಟಿ. ನಾನು ಮುಂಚೆ ಹೇಳಿದ್ದೀನಿ, ವಕಟಕ ಡೈನೆಸ್ಟಿಗೆ ಸೇರಿದವರು. After the fall of the Guptas, different kingdoms emerged in the various parts of India. Among them, the Mukharis emerged in which of the following? ಗುಪ್ತರ ಪತನದ ನಂತರ ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ ರಾಜ್ಯಗಳು ಉದಯಿಸಿದವು. ಅವುಗಳಲ್ಲಿ ಮುಖಾರಿಗಳು ಯಾವ ಪ್ರದೇಶಕ್ಕೆ ಉದಯಿಸಿದರು? ಮುಖಾರಿ ಡೈನಾಸ್ಟಿ, ಮುಖಾರಿಸ್ ಅಂತ ಇಲ್ಲಿ ನೋಡ್ತೀವಿ. ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದೆ, ಎಲ್ಲಿ ಇದಾಗಿರ್ತಾರೆ ಅಂತಂದ್ರೆ, ಎಮರ್ಜ್ ಆಗ್ತಾರೆ ಅಂದ್ರೆ ಕನೌಜ್ ರೀಜನ್ ಅಲ್ಲಿ. Which of the following statement are correct about the ruler of Chandragupta 2? ಕಾಳಿದಾಸ ಅಂಡ್ ಅಮರಸಿಂಹ were the part of his court. ನಮಗೆ ಗೊತ್ತು 9 ನವರತ್ನಗಳಿದ್ರು, ಅದ್ರೊಳಗೆ ಕಾಳಿದಾಸ ಮತ್ತು ಅಮರಸಿಂಹ ಇಬ್ಬರು ಇದ್ರು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಚಂದ್ರಗುಪ್ತ 2 ಅಡಾಪ್ಟೆಡ್ ದ ಟೈಟಲ್ ವಿಕ್ರಮಾದಿತ್ಯ. ಅವನಿಗೆ ಎರಡೇ ಟೈಟಲ್ ವಿಕ್ರಮಾದಿತ್ಯ ಅಂತ ಒಂದು ಟೈಟಲ್ ಇತ್ತು. ಸೊ ಆನ್ಸರ್ ಏನಿರುತ್ತೆ? ಬೋತ್ ಎ ಅಂಡ್ ಬಿ. Who among the following was the first independent Gupta king to hold the title ಮಹಾರಾಜಾದಿರಾಜ? ಫಸ್ಟ್ ಮಹಾರಾಜಾದಿರಾಜ ಅಂತ ಟೈಟಲ್ ಯಾರಿಗೆ ಸಿಗುತ್ತೆ ಅಂತಂದ್ರೆ, ಯಾರಿಗೆ? ಚಂದ್ರಗುಪ್ತ 1ಗೆ. ಯಾರಿಗೆ? ಚಂದ್ರಗುಪ್ತ 1ಗೆ ಏನು ಟೈಟಲ್ ಏನೋ ಸಿಗುತ್ತೆ ಅವ್ರಿಗೆ? ಮಹಾರಾಜಾದಿರಾಜ ಅಂತ ಒಂದ್ಗೆ ಟೈಟಲ್ ಸಿಗುತ್ತೆ. ಯಾರಿಗೆ? ಚಂದ್ರಗುಪ್ತ 1ಗೆ. ಸಮುದ್ರಗುಪ್ತಾಸ್ ಅಚೀವ್ಮೆಂಟ್ಸ್ ಆರ್ ರೆಕಾರ್ಡೆಡ್ ಇನ್ ದ ಲಾಂಗ್ ಇನ್ಸ್ಕ್ರಿಪ್ಷನ್ಸ್ ಕಾಲ್ಡ್ ಪ್ರಶಸ್ತಿ ಬೈ ಕೋರ್ಟ್ ಪೊಯೆಟ್. ಕೋರ್ಟ್ ಪೊಯೆಟ್ ಅಂತ ಪ್ರಶಸ್ತಿ ಯಾರಿಗೆ ಅಂದ್ರೆ, ಪ್ರಿಯಾ ಪ್ರಶಸ್ತಿಯನ್ನು ಯಾರು ಬರ್ದಿರ್ತಾರೆ? ಕೋರ್ಟ್ ಪೊಯೆಟ್ ಅಂದ್ರೆ ಹರಿಸೇನ. ಯಾರು? ಹರಿಸೇನ. ಯಾರ ಒಂದು ರಾಜನ ಕೆಳಗಡೆ ಅಂದ್ರೆ ಸಮುದ್ರ ಗುಪ್ತ ಅಂತ ಕರಿತೀವಿ. ದ ಪೇಂಟಿಂಗ್ಸ್ ಇನ್ ದ ಬಾ ಕೇವ್ಸ್ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಪೀರಿಯಡ್? ಭಾಗ್ ಗುಹೆಗಳ ಚಿತ್ರಗಳನ್ನು ಈ ಕೆಳಗಿನ ಯಾವ ಕಾಲಕ್ಕೆ ಸೇರಿವೆ? ಯಾವ ಕಾಲ ನಾವು ಈಗಲೇ ಡಿಸ್ಕಸ್ ಮಾಡಿರೋರು? ಗುಪ್ತರ ಕಾಲಕ್ಕೆ ಸೇರಿದವು. ವಕಟಕ ವಂಶವು ಯಾವ ಗುಪ್ತ ಚಕ್ರವರ್ತಿಯೊಂದಿಗೆ ನೇರ ಸಂಬಂಧ ಹೊಂದಿತು? ವಕಟಕ ಡೈನಾಸ್ಟಿ. ಯಾರು? ರುದ್ರಸೇನ 2 ಯಾರನ್ನ ಮದ್ವೆ ಆಗ್ತಾನೆ? ಪ್ರಭಾವತಿ ದೇವಿನ ಮದ್ವೆ ಆಗ್ತಾನೆ. ಸೊ ಯಾರ ಒಂದು ರೂಲರ್ ಜೊತೆ ವಿಚ್ ಗುಪ್ತ ಎಂಪೈರ್ಗೆ ಅವನು ರಿಲೇಟೆಡ್ ಆಗಿತ್ತ ಅಂತಂದ್ರೆ ಚಂದ್ರಗುಪ್ತ 2. ಇನ್ ವಿಚ್ ಪೀರಿಯಡ್ ದ ಫಸ್ಟ್ ಇನ್ಸ್ಕ್ರಿಪ್ಷನಲ್ ಎಕ್ಸಾಂಪಲ್ ಆಫ್ ದ ಪ್ರಾಕ್ಟೀಸ್ ಆಫ್ ಸತಿ ಫೌಂಡ್? ಸತಿಯ ಆಚರಣೆಯ ಮೊದಲ ಶಾಸನದಾರ ಯಾವ ಕಾಲದಲ್ಲಿ ದೊರೆಯುತ್ತದೆ? ಸತಿ ಸಿಸ್ಟಮ್ ಫಸ್ಟ್ ಪ್ರಾಕ್ಟೀಸ್ ಆಗ್ತಿದೆ ಅಂತ ಫೌಂಡ್ ಆಗಿದೆ ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅದು. ಸೊ ಆಪ್ಷನ್ ಅವರು ಏನ್ ಕೊಟ್ಟಿದ್ದಾರೆ? ನಾವು ಯಾರ ಕಾಲದಲ್ಲಿ ಅಂತ ಕೇಳಿದರೆ, ಯಾರು? ಗುಪ್ತರ ಕಾಲದಲ್ಲಿ. ಬಟ್ ಎಲ್ಲಿ ಫೌಂಡ್ ಆಗಿರೋದು? ಇರಾನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ. ಯಾರು? ಭಾನುಗುಪ್ತ ಬರ್ದಿರೋಂಥ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಸತಿ ನಮ್ಗೆ ಫೌಂಡ್ ಆಗುತ್ತೆ. ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ಮೂಲವಾದ ಪ್ರಯಾಗ್ ಪ್ರಶಸ್ತಿಯನ್ನು
ಇನ್ನೇನೆಂದು ಕರೆಯಲಾಗುತ್ತದೆ? ಇನ್ನೊಂದು ಹೆಸರನ್ನ. ದ ಫೇಮಸ್ ಸೋರ್ಸ್ ಆಫ್ ದ ಗುಪ್ತಾ ಎಂಪೈರ್, ದ ಪ್ರಯಾಗ್ ಪ್ರಶಸ್ತಿ ಇಸ್ ಆಲ್ಸೋ ನೋನ್ ಆಸ್ ಏನು? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಹೂ ಇಸ್ ಗಿವನ್ ದ ಕ್ರೆಡಿಟ್ ಆಫ್ ಸ್ಟಾರ್ಟಿಂಗ್ ದ ಗುಪ್ತಾ ಎರಾ? ಗುಪ್ತಾ ಎರಾನ ಸ್ಟಾರ್ಟ್ ಮಾಡಿದವರು ಯಾರು? ಗುಪ್ತಾ ಸಂವತ್ಸರವನ್ನು ಆರಂಭಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಯಾರಿಗೆ ಅಂದ್ರೆ ಚಂದ್ರಗುಪ್ತ ಒನ್ಗೆ ಕರಿತೀವಿ. ಯಾಕಂದ್ರೆ ಅವ್ರನ್ನ ರಿಯಲ್ ಫೌಂಡರ್ ಆಫ್ ಗುಪ್ತಾ ಡೈನೆಸ್ಟಿ ಅಂತ ಕರೀತಾರೆ. ರಿಯಲ್ ಫೌಂಡರ್ ಆಫ್ ಗುಪ್ತಾ ಡೈನೆಸ್ಟಿ. ರಿಯಲ್ ಫೌಂಡರ್ ಆಫ್ ಏನು? ಗುಪ್ತಾ ಡೈನೆಸ್ಟಿ ಅಂತ ಕರಿತೀವಿ. ಶ್ರೀಗುಪ್ತ ಏನು? ಫೌಂಡರ್ ಆಫ್ ಗುಪ್ತಾ ಡೈನೆಸ್ಟಿ. ಚಂದ್ರಗುಪ್ತ ಟು ಏನಿರ್ತಾರೆ? 9 ನವರತ್ನಗಳು ಇರ್ತಾರೆ. ಮತ್ತೆ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಯಾರಿಗೆ? ಪ್ರಭಾವತಿ ದೇವಿನ ಕೊಟ್ಟು ಯಾರಿಗ್ ಮದ್ವೆ ಮಾಡ್ತಾರೆ? ರುದ್ರಸೇನ 2 ಆಫ್ ವಾಕಟಕ ಡೈನೆಸ್ಟಿ. ಸಮುದ್ರಗುಪ್ತ ಪ್ರಯಾಗ್ ಪ್ರಶಸ್ತಿ, ಓಕೆನಾ? ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಕವಿರಾಜ ಅಂತ ಕರಿತೀವಿ. ಇನ್ನು ಎಷ್ಟೊಂದು ಟೈಟಲ್ ಅವ್ರಿಗೆ ಸಿಕ್ಕಿದೆ. ಮತ್ತೆ ವೀಣೆನ ನುಡಿಸ್ತಿರ್ತಾರೆ ಅವ್ರ ಕಾಯಿನ್ ಅಲ್ಲಿ. ಅಮರ ಸಿಂಗ್ ವಾಸ್ ಒನ್ ಆಫ್ ದ ಲ್ಯುಮಿನರೀಸ್ ಇನ್ ದ ಕೋರ್ಟ್ ಆಫ್. ಅಮರ ಸಿಂಗ್ ಈ ಕೆಳಗಿನ ಯಾವ ಆಸ್ಥಾನದಲ್ಲಿ ನವರತ್ನರಲ್ಲಿ ಒಬ್ಬನಾಗಿದ್ದನು? ಯಾರ ಆಸ್ಥಾನದಲ್ಲಿ? ಚಂದ್ರಗುಪ್ತ ಟು ಅವರಿಗೆ ನವರತ್ನ ಇದ್ದಿದ್ದು. ದ ಡ್ಯಾಶ್ ಪೀರಿಯಡ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ ದ ಗೋಲ್ಡನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಯಾವ ಕಾಲವನ್ನು ಕರೆಯಲಾಗಿತ್ತು? ಯಾರ ಕಾಲ ಅಂತಂದ್ರೆ ಗುಪ್ತರ ಕಾಲನು ಗೋಲ್ಡನ್ ಏಜ್ ಅಂತ ಕರಿತಿದ್ವಿ. ಹೂ ಅಮಂಗ್ ದ ಫಾಲೋಯಿಂಗ್ ನವರತ್ನಾಸ್ ಇನ್ ಚಂದ್ರಗುಪ್ತಾಸ್ ಟೂಸ್ ಕೋರ್ಟ್ ಪೊಯೆಟ್ ವಾಸ್? ಮಂತ್ರಶಾಸ್ತ್ರ. ಕೋಟ್ ರೋಟ್ ಮಂತ್ರಶಾಸ್ತ್ರ. ಚಂದ್ರಗುಪ್ತ ಎರಡರ ನವರತ್ನಗಳಲ್ಲಿ ಮಂತ್ರಶಾಸ್ತ್ರವನ್ನು ರಚಿಸಿದವರು ಯಾರು? ಎರಡನೇ ಚಂದ್ರಗುಪ್ತನ ನವರತ್ನ ಆಸ್ಥಾನದಲ್ಲಿ ಮಂತ್ರಶಾಸ್ತ್ರ ಯಾರು ಬರೀತಾರೆ? ಮಂತ್ರಶಾಸ್ತ್ರ ಬರೆಯೋದು ಯಾರು? ಮೆಜಿಷಿಯನ್ ಯಾರಿಗಿರ್ತಾರೆ? ವೆಟ್ಟಾಲ ಭಟ್ಟ. ದ ರೀಜನ್ ಆಫ್ ಕುಮಾರಗುಪ್ತ ಒನ್, ದ ಸನ್ ಅಂಡ್ ದ ಸಕ್ಸೆಸರ್ ಆಫ್ ಡ್ಯಾಶ್ ವಾಸ್ ಒನ್ ಆಫ್ ಪೀಸ್. ಡ್ಯಾಶ್ ಅವರು ಪುತ್ರ ಹಾಗೂ ಉತ್ತರಾಧಿಕಾರಿಯಾದ ಕುಮಾರಗುಪ್ತ ಒನ್ನರ ಆಳ್ವಿಕೆಯ ಶಾಂತಿಯುತವಾಗಿತ್ತು. ದ ರೀಜನ್ ಆಫ್ ಕುಮಾರಗುಪ್ತ ಒನ್, ದ ಸನ್ ಅಂಡ್ ದ ಸಕ್ಸೆಸರ್ ಆಫ್ ಡ್ಯಾಶ್ ವಾಸ್ ಒನ್ ಆಫ್ ಪೀಸ್. ಯಾರು ಅಂತ ಅಂದ್ರೆ ಚಂದ್ರಗುಪ್ತ ಟು. ವಿಚ್ ಕಿಂಗ್ ವಾಸ್ ಶೋನ್ ಆನ್ ಇಸ್ ಕಾಯಿನ್ ಆಸ್ ಅ ವೀಣಾ ಪ್ಲೇಯರ್? ನೋಡಿ, ವೀಣಾ ಪ್ಲೇಯರ್ ಕಾಯಿನ್ಸ್ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಿದರೆ ಯಾರು? ಸಮುದ್ರಗುಪ್ತ. ಆಫ್ಟರ್ ಡಿಫೀಟಿಂಗ್ ದ ಶಾಕಾಸ್, ಹೂ ಅಡಾಪ್ಟೆಡ್ ದ ಟೈಟಲ್ ವಿಕ್ರಮಾದಿತ್ಯ? ಶಾಕಾಸ್ ಯಾರು ಡಿಫೀಟ್ ಮಾಡೋದು? ಚಂದ್ರಗುಪ್ತ ಟು ಅವರು ಡಿಫೀಟ್ ಮಾಡ್ತಾರೆ. ಹೂ ಸಕ್ಸೀಡೆಡ್ ದ ಗುಪ್ತಾ ರೂಲರ್ ಘಟೋತ್ಕಚ? ಘಟೋತ್ಕಚನನ್ನು ಸಕ್ಸೀಡ್ ಮಾಡಿರೋದು ಯಾರು? ಚಂದ್ರಗುಪ್ತ ಒನ್. ಫಸ್ಟ್ ಶ್ರೀಗುಪ್ತ, ಆಮೇಲೆ ಘಟೋತ್ಕಚ, ಚಂದ್ರಗುಪ್ತ ಒನ್, ಸಮುದ್ರಗುಪ್ತ, ಆಮೇಲೆ ಚಂದ್ರಗುಪ್ತ ಟು ಬರ್ತಾರೆ. ಅದಾದ್ಮೇಲೆ ಕುಮಾರಗುಪ್ತ ಬರ್ತಾರೆ. ದ ಫೇಮಸ್ ಐರನ್ ಪಿಲ್ಲರ್ ಅಟ್ ಡೆಲ್ಲಿ ವಾಸ್ ಬಿಲ್ಟ್ ಬೈ ರೂಲರ್ಸ್ ಆಫ್ ವಿಚ್ ಡೈನಾಸ್ಟಿ? ದೆಹಲಿಯಲ್ಲಿ ಪ್ರಸಿದ್ಧ ಕಬ್ಬಿಣದ ಸ್ತಂಭವನ್ನು ಯಾವ ವಂಶದ ಆಡಳಿತಗಾರರು ನಿರ್ಮಿಸಿದರು? ಯಾರು? ಗುಪ್ತರ ಎಂಪೈರ್ ಅಂತ ಆ ಒಂದು ರೂಲರ್ಸು ಬಿಲ್ಟ್ ಮಾಡಿದ್ರು. ವಿಚ್ ಆಫೀಸ್ ವಾಸ್ ನಾಟ್ ಹೆಲ್ಡ್ ಅಟ್ ದ ಪೊಯೆಟ್ ಹರಿಸೇನ? ಹರಿಸೇನ ಯಾರು? ಒಬ್ಬ ಕೋರ್ಟ್ ಪೊಯೆಟ್ ಯಾರು ಅಂದ್ರೆ ಸಮುದ್ರಗುಪ್ತನ ಕಾಲದಲ್ಲಿ. ಓಕೆನಾ? ಕವಿ ಹರಿಸೇನನನ್ನು ಈ ಕೆಳಗಿನ ಯಾವ ಹುದ್ದೆಯನ್ನು ವಹಿಸಿರಲಿಲ್ಲ? ಅವನಿಗೆ ಯಾವ ಹುದ್ದೆ ವಹಿಸಿರಲಿಲ್ಲ ಅಂತ ಕೇಳಿದ್ದಾರೆ. ಈಗ ಸಂಧಿ ವಿಗ್ರಹ ಅಂದ್ರೆ ನೋಡಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಓಕೆನಾ? ಫಾರಿನ್ ಅಫೇರ್ಸ್, ಎಕ್ಸ್ಟರ್ನಲ್ ಅಫೇರ್ಸ್. ಮಹಾದಂಡನಾಯಕ ಚೀಫ್ ಆಫ್ ಏನು? ಪೊಲೀಸು ಅಥವಾ ಆರ್ಮಿ. ನಗರ ಶ್ರೇಷ್ಠಿ ಅಂದ್ರೆ ಏನು? ಸಿಟಿ ಹೆಡ್ ಮ್ಯಾನ್. ನಗರ ಅಂದ್ರೆ ಏನು? ಸಿಟಿ. ಶ್ರೇಷ್ಠಿ ಅಂದ್ರೆ ಸಿಟಿ ಹೆಡ್ ಮ್ಯಾನ್ ಅಂತ ಕರಿತೀವಿ. ಕುಮಾರ ಮಾತ್ಯಾಸ್ ಅಂದ್ರೆ, ಓಕೆನಾ, ಕುಮಾರ ಮಾತ್ಯಾಸ್ ಅಂತ ಕರಿತಿದ್ವಿ. ಅಲ್ಲಿ ಅದೊಂದು ಏನೋ ಒಂದು ರೆಪ್ಯೂಟೇಟೆಡ್ ಪೊಸಿಷನ್ ಆಗಿತ್ತು. ಓಕೆನಾ? ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾರು? ಗುಪ್ತರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಸೊ ನಗರ ಶ್ರೇಷ್ಠಿ ಅನ್ನೋದು ಒಂದು ಪೋಸ್ಟ್ ನ ಯಾರು ಕೊಟ್ಟಿರ್ಲಿಲ್ಲ? ಹರಿಸೇನನ್ಗೆ ಕೊಟ್ಟಿರ್ಲಿಲ್ಲ. ನೋಡಿ, CGL ಕ್ವಶನ್. CGL ಸ್ವಲ್ಪ ಈ ತರ ಕೇಳ್ತಾರೆ. ಫಾಯನ್ ಬಿಗ್ಯಾನ್ ಇಸ್ ರಿಟರ್ನ್ ಜರ್ನಿ ಫ್ರಮ್ ವಿಚ್ ಆಫ್ ದ ಇಂಡಿಯನ್ ಸ್ಟೇಟ್ಸ್? ಫಾಯನ್ ತನ್ನ ವಾಪಸಿ ಪ್ರಯಾಣವನ್ನು ಭಾರತದ ಯಾವ ರಾಜ್ಯದಿಂದ ಆರಂಭಿಸಿದನು? ಅವನು ಎಲ್ಲಿಂದ ಬರ್ತಾನೆ? ಈಗ ನಮ್ಮ ಭಾರತ. ಓಕೆನಾ? ಇದು ನಮ್ಮ ಭಾರತ. ಇಲ್ಲಿ ನೇಪಾಳ ಇದೆ, ಭೂತಾನ್, ಈ ಕಡೆ ಚೈನಾ. ಓಕೆನಾ? ಇಲ್ಲಿ ಚೈನಾ ಅಲ್ವಾ? ಈ ಚೈನಾದಿಂದ ಬಂದಿರ್ತಾನೆ. ಮತ್ತೆ ಇಲ್ಲಿ ಹೆಂಗಿಂದ ಹೋಗ್ತಾನೆ ವಾಪಸ್ ಅಂತಂದ್ರೆ, ಅವಾಗ ಏರೋಪ್ಲೇನ್ ಇರಲಿಲ್ಲ. ಅವಾಗ ಇಲ್ಲಿ ನೋಡಿ, ಬೆಂಗಾಲಿಂದ ಸಿ ರೂಟ್ ಅಲ್ಲಿ ಮತ್ತೆ ವಾಪಸ್ ಹೋಗ್ತಾನೆ. ಇಲ್ಲಿಂದ ಬೆಂಗಾಲಿಂದ. Huangsang situated at Nalanda located in which Indian state? ನಲಂದ ವಿಶ್ವವಿದ್ಯಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿ ಅಂದ್ರೆ ನಲಂದ ವಿಶ್ವವಿದ್ಯಾಲಯ ಬಿಹಾರಲ್ಲಿದೆ. ಯಾರು ಬಿಲ್ಟ್ ಮಾಡಿದ್ದು? ಕಮೆಂಟ್ ಅಲ್ಲಿ ತಿಳಿಸಿ ಇದನ್ನ ಯಾರು ಬಿಲ್ಟ್ ಮಾಡಿದ್ದು ಅಂತ. ಸಮುದ್ರಗುಪ್ತಾಸ್ ಮದರ್ ಬಿಲಾಂಗ್ ಟು ವಿಚ್ ಗಣ?
ಯಾವ ಗಣಕ್ಕೆ ಯಾವ ಕುಲಕ್ಕೆ ಸೇರಿದವರು ಸಮುದ್ರಗುಪ್ತನ ತಾಯಿ ಯಾವ ಒಂದು ಗಣಕ್ಕೆ ಅಥವಾ ಕುಲಕ್ಕೆ ಸೇರಿದವರಂದ್ರೆ ಲಿಚಿಚಾವಿ ಕುಲಕ್ಕೆ ಸೇರಿದವರು. ವಿಚ್ ಟೈಟಲ್ ವಾಸ್ ಹೆಲ್ಡ್ ಬೈ ಸಮುದ್ರಗುಪ್ತ, ಸಮುದ್ರಗುಪ್ತನು ಯಾವ ಬಿರುದನ್ನು ಧರಿಸಿದನು, ಅವನಿಗೆ ಎಷ್ಟೊಂದು ಬಿರುದಿತ್ತು, ಅದ್ರೊಳಗೆ ಯಾವುದು ಜನ್ಪಣನ ಅಲ್ಲ, ಅದು ಮುಘಲ್ ರೂಲರ್ ಕೊಡೋದು. ಶಾಯಿಬಿ ಕುರೇನ್ ಮಹೇಂದ್ರಾದಿತ್ಯ ಅಂತ ಯಾರು ಕೊಡ್ತಾರೆ, ಲಾಸ್ಟ್ ರೂಲರ್ ಕೊಡ್ತಾರೆ, ಯಾರಿಗೆ ಕುಮಾರಗುಪ್ತಂಗೆ ಕೊಟ್ಟಿರ್ತಾರೆ ಮಹೇಂದ್ರಾದಿತ್ಯ ಅಂತ. ಕವಿರಾಜ ಅಂತ ಕೊಡೋದು ಯಾರಿಗೆ, ಸಮುದ್ರಗುಪ್ತಂಗೆ. ಇವನ್ಗೆ ಇನ್ನೂ ಎಷ್ಟೊಂದು ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದಾದ್ಮೇಲೆ ಸರ್ವರಾಜ ಉಚ್ಚೇತರ ಅಂತ ಕರಿತೀವಿ. ಇನ್ನು ಎಷ್ಟೊಂದು ಟೈಟಲ್ಸು ಸಮುದ್ರಗುಪ್ತಂಗೆ ಕೊಟ್ಟಿರ್ತಾರೆ. ಇನ್ ಗುಪ್ತಾ ಅಡ್ಮಿನಿಸ್ಟ್ರೇಷನ್ ದ ಟರ್ಮ್ ವಿತಿ ರೆಫರ್ಸ್ ಟು, ವಿತಿ ಅಂದ್ರೆ ಏನು, ವಿತಿ ನಾನು ಹೇಳೋದು ಮರ್ತ್ಬಿಟ್ಟೆ. ವಿತಿ ಅಂತ ಅಂದ್ರೆ ಅಥವಾ ಗ್ರಾಮಿಕ ಒಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ವಿತಿ. ಬುಕ್ತಿ ಅಂತ ಕರಿತೀವಲ್ಲ, ಬುಕ್ತಿ ಅಂತ ಇತ್ತಲ್ವಾ, ಬುಕ್ತಿ ವಿತಿ ಅದೊಂದು ನೇಮ್ ಸಿಮಿಲರ್ ಐತೆ. ವಿತಿ ಅಂದ್ರೆ ಒಂದು ಏನಾಗುತ್ತೆ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನಾವು ಗುಪ್ತರ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದೀವಿ. ಇನ್ನೊಂದು 2 to 3 ಲೆಕ್ಚರ್ಸ್ ಅಷ್ಟೇ, 2 to ಮ್ಯಾಕ್ಸಿಮಮ್ 2 ಅಷ್ಟೇ, 3 ಆಗಲ್ಲ. ಇನ್ 2 ಲೆಕ್ಚರ್ಸ್ ಅಷ್ಟೊಳಗೆ ಕಂಪ್ಲೀಟ್ ಆಗಿ ಏನ್ಷಿಯಂಟ್ ಹಿಸ್ಟ್ರಿ ಏನು ಫುಲ್ ಆಗುತ್ತೆ. ನೆಕ್ಸ್ಟ್ ನಾವು ಮೆಡಿವಲ್ಗೆ ಹೋಗ್ಬೋದು. ಸೊ ನಿಮ್ಗೆ ಏನಾದ್ರು ಇದೊಂದು ಇನಿಷಿಯೇಟಿವ್ ಇಷ್ಟ ಆಗ್ತಿದೆ ಅಥವಾ ಕ್ಲಾಸಸ್ ಇಷ್ಟ ಆಗಿದೆ, ದಯವಿಟ್ಟು ಹಾರ್ಟ್ನ ಟೈಪ್ ಮಾಡಿ ಕಮೆಂಟ್ ಮಾಡಿ, ಓಕೆನಾ. ನಮಗೆ ನಿಮ್ಮಿಂದ ಒಪಿನಿಯನ್ ಸಿಗಬೇಕು. ಒಂದು ಹಾರ್ಟ್ನ ಟೈಪ್ ಮಾಡಿ ಕಮೆಂಟ್ ಮಾಡಿ, ಕಂಟಿನ್ಯೂ ಮಾಡಿ ಸರ್ ಅಂತ ನಿಮ್ಗೆ ಏನು ಅನಿಸುತ್ತೆ ಅದನ್ನ ತಿಳಿಸ್ಕೊಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೆಂಟ್ರಲ್ ಗೌರ್ಮೆಂಟು ನಮ್ಮ ಕರ್ನಾಟಕದವ್ರಿಗೂ ಒಂದು ಹಕ್ಕು ಬೇಕು. ಎಲ್ಲ ಕಡೆನೂ ನಮ್ಮ ಕರ್ನಾಟಕದವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಯಲ್ಲಿ ಅವಕಾಶ ಇರಬೇಕು ಅಂತ ನಮ್ಮೊಂದು ಆಸೆ. ಅದೇ ಒಂದು ಇನಿಷಿಯೇಟಿವ್, ಅದೇ ನಮ್ಮ ಏಮು. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.